ಸಹ ಎಲ್ಲದನ್ನು ಓದಿ ಅವನೇನೆ ಭಗವಾನ್ ಆಯಿನಾಗೆ ಆಯ್ತೋ ದಿಕ್ಕಾ ದೀಜಿಗೆ. ಹಂಗಂದ್ರೆ ಅವರೆಲ್ಲ ಏನು ಉದಾಹರಣೆ ಕೊಟ್ಟರು ಅವು ಎಲ್ಲ ಮಾತು ಸತ್ಯನೋ, ಅದರಲ್ಲಿ ಒಂದು ಮಾತು ಸತ್ಯನೋ, ನಿಜವಾದ ಸತ್ಯ ಬೇರೆ ಇದೆ. ಲಕ್ಷ್ಯ ಕೊಟ್ಟು ಕೇಳಿ. ಅವ್ರೇನು ಹೇಳಿದ್ರಲ್ಲ, ಯಾರು ಪ್ರಕೃತಿನೇ ಪರಮಾತ್ಮ ಅಂದ್ರು, ಯಾರು ಆತ್ಮನೇ ಪರಮಾತ್ಮ ಅಂದ್ರು, ಯಾರು ಪರಮಾತ್ಮ ನಿರ್ಗುಣನಂದ್ರು, ಯಾರು ಪರಮಾತ್ಮ ನಾಮರೂಪರಹಿತನಿದನ ಅಂದ್ರು, ಯಾರು ಪರಮಾತ್ಮ ಸರ್ವ್ಯಾಪಿ ಅಂದ್ರು, ಯಾರು ಪರಮಾತ್ಮ ಇಲ್ಲವೇ ಇಲ್ಲ, ಇದ್ದರೆ ತೋರಿಸಿ ಅಂತ ಹೇಳಿ. ಹಂಗಾರೆ ಅವ್ರು ಹೇಳಿರುವ ಎಲ್ಲ ಮಾತು ಸತ್ಯನೋ, ಅದರಲ್ಲಿ ಒಂದು ಮಾತು ಸತ್ಯನೋ, ಅದರ ನಿಜವಾದ ಸತ್ಯ ಬೇರೆನೋ. ಏನಂತೀಯ ಅನ್ನೋರೆ? ಏನಂತೀರ ಪಟಿ? ಆತ್ಮನೇ ಪರಮಾತ್ಮ. ಅದಕ್ಕೆ ಒಂದು ಸಾರಿ ದೃಷ್ಟಾಂತ. 5 ಜನ ಸೂರದಾಸರು. 5 ಜನ ಸೂರದಾಸರು. ಸೂರದಾಸನಂತ ಯಾರು ಹೇಳ್ತಾರೆ? ಹುಟ್ಟು ಕುರುಡರಿಗೆ. ಕುರುಡನಾಗಿಲ್ಲ ಅವರಿಗೆ, ಸೂರದಾಸರು ಅಂತ ಹೇಳಾಗ್ತದೆ. 5 ಜನ ಸೂರದಾಸರಿಗೆ ಒಂದು ಆನೆಯ ಮನೆಯಲ್ಲಿ ಹೋಗ್ಬಿಟ್ಟು ಆನೆ ಹೇಗಿದೆ ನೋಡಿ ಹೇಳಿ. ಹೌದಾ? ಒಂದು ಆನೆ ಮನೆಯಲ್ಲಿ ಹೋಗ್ಬಿಟ್ಟು ಆನೆ ಹೇಗಿದೆ ನೋಡಿ ಹೇಳಿ. ಪಾಪ ಹುಟ್ಟದ್ಲೇ ಕೂಡ್ರು ಅವರಿಗೆ ಕಣ್ ಕಾಣ್ತಾನೆ ಇರೋದಿಲ್ಲ. ಅವ್ರೇನ್ ಮಾಡಿದ್ರು, ಒಬ್ಬನ ಆನೆಯ ಕಾಲಿಡದ ಆನೆ ಕಂಬಿದ್ದಂಗೆ ಇದೆ. ಗೊತ್ತಾನೆ? ಆನೆ ಕಾಲು ದೊಡ್ಡವಿರ್ತಾವ. ಆನೆ ಹೆಂಗಿದೆ? ಕಂಬಿದ್ದಾಗೆ ಇದೆ. ಒಬ್ಬನು ಹೊಟ್ಟೆ ಹಿಡಿದು ನೋಡಿದ ಆನೆ ಗೋಡೆ ಇದ್ದಂಗೆ ಇದೆ. ಆನೆ ಹೆಂಗೈತಿ? ಗೋಡೆ ಇದ್ದಂಗೆ ಇದೆ. ಒಬ್ಬನ ಬಾಲ ಹಿಡಿದು ನೋಡಿದ ಆನೆ ಹಗ್ಗ ಇದ್ದಾಗೆ ಇದೆ. ಈಗ ನೀವು ಸಾರ್ನ ಎಳೆದಾಗ ಒಂದು ಹಗ್ಗ ಹಿಡಿದಲ್ಲ ಹಂಗ. ಬಾಲ ಹಿಡಿದು ನೋಡಿದ ಆನೆ ಹಗ್ಗ ಇದ್ದಾಗೆ ಇದೆ. ಒಬ್ಬನು ಕಿವಿ ಹಿಡಿದ ಆನೆ ಮರ ಇದ್ದಂಗೆ ಇದೆ. ಹೌದಾ? ಆನೆ ಮರ ಇದ್ದಂಗೆ ಇದೆ. ಒಬ್ಬನು ಸೊಂಡೆ ಹಿಡಿದು ನೋಡಿದ ಆನೆ ಹಾವಿದ್ದಂಗೆ ಇದೆ. ಆ ಸೊಂಡೆ ಹಿಂಗೆ ಮಾಡ್ತಿರ್ತದ. ಆನೆ ಹಾವಿದ್ದಂಗೆ ಇದೆ. ಹಂಗಂದ್ರೆ 5 ಜನ ಸೂರದಾಸರೇನು ಹೇಳಿದ್ರು? ಆ 5 ಮಾತು ಸತ್ಯನ? ಅದರಲ್ಲಿ ಒಂದು ಮಾತು ಸತ್ಯನ ಅಥವಾ ನಿಜವಾದ ಸತ್ಯ ಬೇರೆನ? ಕಣ್ಣಿದ್ದವ್ರು ನೋಡಿದ್ರೆ ನಿಜವಾದ ಸತ್ಯ ಬೇರೆನೆ. ಒಂದು ಪೇಪರ್ದಲ್ಲಿ ಒಂದು ಕಂಬವನ್ನ, ಗೋಡೆಯನ್ನ, ಹಗ್ಗವನ್ನ, ಮರವನ್ನ, ಹಾವನ್ನ ಇಳಿಸಿದ್ರಲ್ಲ ಆಗ್ತದ? ಇಲ್ಲ. ಪಾಪ ಅವ್ರು ಕಣ್ಣು ಕಾಣೋದಿಲ್ಲ. ಅವರು ಮುಟ್ಟಿ ನೋಡಿ ತಮಗೇನು ಅನಿಸ್ತದೋ ಅದು ಹೇಳಿದ್ರು. ಆದರೆ ನಿಜವಾದ ಸತ್ಯ ಬೇರೆನೇ ಇದೆ. ಪ್ರಕೃತಿ ಪರಮಾತ್ಮನ ಅಲ್ಲ. ಈ ಪ್ರಕೃತಿಯ ರಚಯಿತ. ಅದಕ್ಕೆ ಅನೇಕ ಮಹಾತ್ಮರು ಕೌನ ಚಿತ್ರಕಾರ ಹೇ. ಇಷ್ಟೊಂದು ಸುಂದರವಾಗಿರುವಂತಹ ಪ್ರಕೃತಿಯನ್ನ ಇಷ್ಟೊಂದು ಸುಂದರವಾಗಿ ಮಾಡಿರುವಂತಹ ಚಿತ್ರಕಾರನು ಯಾರು? कौन चित्रकार है? हौदा? ಹೇಳ್ತಾರೆ, जिसकी रचना इतनी सुंदर हो कितना सुंदर होगा. ಪರಮಾತ್ಮ ರಚನೆ ಮಾಡಿರುವಂತ ಈ ಸೃಷ್ಟಿನೇ ಇಷ್ಟು ಸುಂದರವಾಗಿರಬೇಕಾದರೆ ಅವನೆಷ್ಟು ಸುಂದರವಾಗಿದ್ದಾನೆ. ಪ್ರಕೃತಿ ಪರಮಾತ್ಮ ಅಲ್ಲ. ಪ್ರಕೃತಿ ಇದು ರಚನಾ, ಅವನು ರಚಯಿತ. ಈ ಪ್ರಕೃತಿಯ ರಚಯಿತನ್ಯಾರು? ಪರಮಾತ್ಮ. ಒಂದ್ ವೇಳೆ ಪ್ರಕೃತಿನೇ ಪರಮಾತ್ಮ ಆಗಿತ್ತು ಅಂದ್ರೆ ಪರಮಾತ್ಮನ ಗುಣಗಾನ ಏನ್ ಮಾಡ್ತೀವಿ? ದುಃಖ ಹರ್ತ, ಸುಖ ಕರ್ತ. ಹೌದಾ? ದುಃಖ ಹರ್ತ, ಸುಖ ಕರ್ತ. ಇವತ್ತು ಪ್ರಕೃತಿ ಎಷ್ಟು ತೊಂದರೆಯನ್ನ ಕೊಡ್ತದೆ. ಪಾಪ ಈಗ ನೋಡ್ತಾ ಇದ್ರೆ ಕೆಲವು ಕಡೆ
ನೀರಿನ ಪ್ರಭಾವನೆ ಆಗಿ ಬರ್ತದೆ. ಊರೇ ಮುಳುಗೊಂಡಿದೆ. ಕೆಲವು ಕಡೆ ಭೂಕಂಪ, ಕೆಲವು ಕಡೆ ಜಲಪ್ರವಾಹ, ಕೆಲವು ಕಡೆ ಬಿರುಗಾಳಿ. ಈ ಪಂಚತತ್ವದ ವಾರ ಪ್ರಾರಂಭವಾಗಿದೆ. ಅದಕ್ಕೆ ಪ್ರಕೃತಿ ಪರಮಾತ್ಮನಲ್ಲ, ಈ ಪ್ರಕೃತಿಯ ರಚಯಿತನ್ಯಾರು? ನಿರಾಕಾರ ಪರಮಾತ್ಮ ಶಿವ. ಪರಮಾತ್ಮ ರಚಯಿತ, ಈ ಪ್ರಕೃತಿ ಅವನ ರಚನಾ. ಇದಕ್ಕೆ ಆತ್ಮ, ಕೆಲವರು ಹೇಳಿದ್ರು ಆತ್ಮನೇ ಪರಮಾತ್ಮ. ನಾವು ಆತ್ಮರೇ ಪರಮಾತ್ಮ. ಈ ತಿಳ್ಕೊಳ್ಳಿ, ಮನೆಯಲ್ಲಿ 2 ಮಕ್ಕಳಿದ್ದಾರೆ, ಹೌದಾ? ಅಮ್ಮ ಇದ್ದಾಗ ಕಚ್ಚಾಡ್ಬೋದು. ಅವು ಬಡ್ದಾಡ್ತಿದ್ರೆ ಏನ್ ನೋಡ, ಬರ್ತೀನಿ, ಒಂದು 2 ಕೊಡ್ತೀನಿ ಅಂದ್ರೆ ಬಡ್ಕೋ, ನಿಮ್ಮ ಅಪ್ಪ ಬಂದ್ರೆ ಹೇಳ್ಕೋ ಹೋಗಲ್ಲ, ಹೌದಾ? ಮನೆಗೆ ಅಪ್ಪ ಇದ್ರೆ ಅವೇ ಮಕ್ಕಳು, 2 ಮಕ್ಕಳು, ಅಮ್ಮ ಇದ್ದಾಗ ಕಚ್ಚಾಡ್ಬೋದು. ಮನೆಯಲ್ಲಿ ಅಪ್ಪ ಇದ್ರೆ ಕಚ್ಚಾಡ್ತಾರ? ಕಚ್ಚಾಡ್ತೀಯ ವಚನ? ಬಡ್ದಾಡ್ತೀಯ ನೀನು ತಮ್ಮ? ಇಲ್ಲ. ಯಾಕೆ ಹೊರತು ಬಡ್ದಾಡಿಲ್ಲ ನೀ? ಮಮ್ಮಿ ಇದ್ದಾಗ ಬಡ್ದಾಡ್ತೀಯ, ಪಪ್ಪ ಇದ್ದಾಗ ಯಾಕೆ ಬಡ್ದಾಡಂಗಿಲ್ಲ? ಪಪ್ಪ ಇದ್ದಾಗ ಯಾಕೆ ಬಡೋದಿಲ್ಲ? ತಂದೆ ಇದ್ದಾಗ ಯಾಕೆ ಮಕ್ಕಳು ಬಡ್ದಾಡೋದಿಲ್ಲ? ಕೊಡ್ತಾನೆ ಯಾರೇ ಅವು ಮಾತಾಡ್ತಾರೆ, ತಡಿ ಅಪ್ಪಂದ ಹೋಗ್ಲಿ, ನಿನ್ನ ಆಮೇಲೆ ಮಾಡ್ತೀನಿ ಅಂತ ಅವಾಗ, ಹೌದಾ? ಅದಕ್ಕೆ ನಾವು ಆತ್ಮ ಅವನ ಸಂತಾನ. ಒಬ್ಬ ತಂದೆನೇ 2 ಮಕ್ಕಳಿಗೆ ತಂದೆ ಆಗಿರುವಂತಹ ತಂದೆ ಮನೆಯಲ್ಲಿದ್ರೆ ಮಕ್ಕಳು ಕಚ್ಚಾಡೋದಿಲ್ಲ. ನಾವೆಲ್ಲ ಆತ್ಮನೇ ಪರಮಾತ್ಮರಾಗಿದ್ವಿ ಅಂದ್ರೆ, ನೀನು ಪರಮಾತ್ಮ, ನಾನು ಪರಮಾತ್ಮ, ನಾವೆಲ್ಲರೂ ಸರ್ವರು ಪರಮಾತ್ಮನಾಗಿದ್ವಿ ಅಂದ್ರೆ, ನಮ್ಮೆಲ್ಲರ ಸ್ವಭಾವ ಸಂಸ್ಕಾರ ಒಂದೇ ಆಗಿದೆ. ಇಲ್ಲಿ ಕಚ್ಚಾಡುವ ಬಡದಾಡುವ ಭಾವನೆನೇ ಇರ್ತಾ ಇದೆ. ಅದಕ್ಕೆ ಪಾಪಾತ್ಮರು, ಪುಣ್ಯಾತ್ಮರು, ಮಹಾತ್ಮರು, ದೇವಾತ್ಮರು. ಈ ಸೃಷ್ಟಿಯಲ್ಲಿ ಪಾಪಾತ್ಮರು ಸಹ ಸಾಕಷ್ಟು ಜನ ಇದೆ, ಪುಣ್ಯಾತ್ಮರು ಸಾಕಷ್ಟು ಜನ ಇದ್ದಾರೆ. ಮಹಾತ್ಮರು ಯಾರು? ಪಾಪ ಕರ್ಮಗಳನ್ನ ಮಾಡುವಂತ ಮನುಷ್ಯನಿಗೆ ಪಾಪಾತ್ಮ ಅಂತ ಹೇಳಾಗ್ತದೆ. ಯಾರು ಪುಣ್ಯ ಕರ್ಮಗಳನ್ನ ಮಾಡ್ತಾ ಇದ್ದಾರೋ ಆ ಮನುಷ್ಯನಿಗೆ ಏನಂತ ಹೇಳ್ತಾರೆ? ಪುಣ್ಯಾತ್ಮ. ಯಾರಾದ್ರೂ ಶರೀರ ಬಿಟ್ರೆ, ಏನು ಪುಣ್ಯಾತ್ಮ ಇದ್ದ, ಸತ್ತೋದ, ಇನ್ನೊಂದು 4 ದಿವಸ ಇರಬೇಕಾಗಿತ್ತು ಅಂತ ಅವನು ಗುಣಗಾನ ಮಾಡ್ತಾರೆ ಹೊರತಾಗಿ, ಏನ್ ತಿಂತಿದ್ದ ಅವನು ಸತ್ತೋದ, 7 ದಪ್ಪಿದ್ದ ಸತ್ತೋದ ಅಂತ ಯಾರು ಶರೀರದ ಬಗ್ಗೆ ಗುಣಗಾನವನ್ನ ಮಾಡುವುದಿಲ್ಲ. ಅದಕ್ಕೆ ಪಾಪಾತ್ಮರು ಸಾಕಷ್ಟು ಜನ ಇದ್ದಾರೆ ಈ ಸಂಸಾರದಲ್ಲಿ, ಪುಣ್ಯಾತ್ಮರು ಸಾಕಷ್ಟು ಜನ ಇದ್ದಾರೆ, ಮಹಾತ್ಮರು ಸಾಕಷ್ಟು ಜನ ಇದ್ದಾರೆ. ದೇವಾತ್ಮಗಳು ಎಷ್ಟು ಜನ? ಭಾರತದಲ್ಲಿ ದೇವತೆಗಳು ಎಷ್ಟಿದ್ದಾರೆವಾ? ಹೇಳಿ ಜೋರಾಗಿ. 33 ಕೋಟಿ ಅಪ್ಪಾಜಿ. ಭಾರತದಲ್ಲಿ ದೇವತೆಗಳು 33 ಕೋಟಿ, 33 ಕರೋಡ್ ದೇವತಾ. ಎಷ್ಟು? 33 ಕೋಟಿ ದೇವತೆಗಳು. ದೇವತೆಗಳು 33. ಅದಕ್ಕೆ ಪಾಪಾತ್ಮರು, ಪುಣ್ಯಾತ್ಮರು, ಮಹಾತ್ಮರು, ದೇವಾತ್ಮರು, ಪರಮಾತ್ಮರು ಅಂತೀವೇ. ಅಂತೀವಪ್ಪಾಜಿ? ಏನಂತೀವಿ? ಪರಮಾತ್ಮ ಅವನೊಬ್ಬನೇ. ಪರಮಾತ್ಮರು ಅನ್ನೋದಿಲ್ಲ, ಪರಮಾತ್ಮ. ನಾವೆಲ್ಲರೂ ಆತ್ಮಗಳು. ನಾವೆಲ್ಲ ಯಾರು? ಆತ್ಮರು. ಬಹುವಚನ, ಇಷ್ಟೆಲ್ಲ ಜನ ಇದೆ. ಪರಮಾತ್ಮ ಒಬ್ಬನೇ. ಪರಮಾತ್ಮ ಒಬ್ಬನೇ. ಅದಕ್ಕೆ ನಾವು ಆತ್ಮ. ಪಾಪಾತ್ಮರಿಂದ ನಿಮ್ಮಂತ ಪುಣ್ಯಾತ್ಮರ ಸಂಘ ಸಿಕ್ತು ಅಂದ್ರೆ ನಾನು ಪುಣ್ಯಾತ್ಮಳಾಗೋದು. ನಿಮ್ಮಂತ ಮಹಾತ್ಮರ ಸಂಘ ಸಿಕ್ತು ಅಂದ್ರೆ ನಾನು ಪುಣ್ಯಾತ್ಮರಿಂದ ಮಹಾತ್ಮರು ಆಗಬಹುದು. ಮಹಾತ್ಮರು ಅಂದ್ರೆ ಅವರ ಜೀವನ ಅವರಿಗಾಗಿ ಇರಲಿಲ್ಲ,
ಅವರ ಜೀವನ ವಿಶ್ವ ಸೇವೆಗೋಸ್ಕರ, ಜಗತ್ತಿನ ಸೇವೆಗೋಸ್ಕರ ಇತ್ತು. ಅದಕ್ಕೆ ಮಹಾತ್ಮರು. ದೇವಾತ್ಮರು ಅರ್ಥಾತ್ 100 ಗುಣ ಸಂಪನ್ನ. ತಾನೆ ಒಂದೇ ಒಳ್ಳೆ ಗುಣ ಇತ್ತಂದ್ರೆ ದೇವರಂತ ಮನುಷ್ಯ ಅಂತ ಹೇಳ್ತಾರೆ. ಹೌದಪ್ಪಾಜಿ? 99 ಅವಗುಣ ಇರೋವಲ್ವ ನನ್ನಲ್ಲಿ. ಒಂದೇ ಒಂದು ಒಳ್ಳೆ ಗುಣ ಇತ್ತಂದ್ರು ಅವ್ರು ದೇವರಂತ ಮನುಷ್ಯ ಅಂತ ಹೇಳ್ತೀವಿ. ಒಂದು ಒಳ್ಳೆ ಗುಣ. ಆದ್ರೆ ದೇವತೆಗಳಲ್ಲಿ 100 ಗುಣ. ಅದಕ್ಕೆ ದೇವತೆಗಳ ಗುಣಗಾನ ಏನ್ ಮಾಡ್ತೀವಿ ಅನ್ನೋರೆ, ಸೋಲಾಕಲ ಸಂಪನ್ನ, ಸಂಪೂರ್ಣ ನಿರ್ವಿಕಾರಿ, ಅಹಿಂಸಾ ಪರಮೋ ಧರ್ಮ, ಮರ್ಯಾದ ಪುರುಷೋತ್ತಮ. ಸೋಲಾಕಲ ಸಂಪನ್ನ ಅಂದ್ರೆ 100 ಗುಣ ಸಂಪನ್ನ. 100 ಸತ್ಯ ಹತ್ತುವುದಕ್ಕೆ ನಾವು ಹಳ್ಳಿಯ ಭಾಷೆಯಲ್ಲಿ ಏನ್ ಹೇಳ್ತೀರಪ್ಪಾಜಿ? ಆ ಮಾತು 100 ಸತ್ಯ ಅನ್ನುವುದಕ್ಕೆ ತಮ್ಮ ಹಳ್ಳಿಯ ಭಾಷೆಯಲ್ಲಿ ಏನ್ ಹೇಳ್ತೀರಿ? ಆ ಮಾತು 16ನೇ ಸತ್ಯ ಇದೆ. ಏನಿದೆ? ಯಾವುದೇ ಮಾತಾಡ್ಬೇಕಾದ್ರೆ ಆ ಮಾತು 16ನೇ, 14ನೇನೂ ಅನ್ನಿಲ್ಲ, 12ನೇನೂ ಅನ್ನಿಲ್ಲ, 15ನೇನೂ ಅನ್ನಿಲ್ಲ, 16ನೇ 100. ಅದಕ್ಕೆ ದೇವತೆಗಳಿಗೆ ಏನ್ ಹೇಳ್ತೀವಿ? ಸೋಲಾಕಲ ಸಂಪನ್ನ, 100 ಗುಣ ಸಂಪನ್ನರು. ಅದಕ್ಕೆ ದೇವತೆಗಳೆಷ್ಟು? 33 ಕೋಟಿ, ಪರಮಾತ್ಮ ಏಕ್. ಅದಕ್ಕೆ ದೇವನೊಬ್ಬ, ನಾಮಹರ. ಕೆಲವರು ಹೇಳಿದ್ರು ಪರಮಾತ್ಮ ನಿರ್ಗುಣನಿದ್ದಾನೆ. ನಿರ್ಗುಣನಿದ್ದಾನೆ ಅಂದ್ರೆ ಅವನಲ್ಲಿ ಗುಣ ಇಲ್ಲ ಅಂತಲ್ಲ ಯವ, ಅವನು ಗುಣಗಳ ಸಾಗರನು. ಆದರೆ ಮನುಷ್ಯನಲ್ಲಿರುವಂತ ಈ ತಾಮಸಿಕ, ರಾಜಸಿಕ ಈ ಗುಣಗಳು ಅವನಲ್ಲಿ ಇಲ್ಲ. ಯಾರಲ್ಲಿ? ಪರಮಾತ್ಮನಲ್ಲಿ. ನಮ್ಮಲ್ಲಿ ಅವಗುಣಗಳಿದಾವಲ್ಲ, ಈ ಅವಗುಣಗಳು, ತಾಮಸಿಕ ಗುಣನೂ ಇದಾವೆ, ರಾಜಸಿಕ ಗುಣನೂ ಇದಾವೆ. ಈ ಗುಣಗಳು ಅವನಲ್ಲಿ ಇಲ್ಲ. ಅದಕ್ಕೆ ನಿರ್ಗುಣ. ನಿರ್ಗುಣ ಅರ್ಥಾತ್ ಈ ಅವಗುಣಗಳಿಲ್ಲ. ಯಾವ ರೀತಿ? ಮಕ್ಕಳು 3 ವರ್ಷ ಮಗುವಿನಿಂದ ಹಿಡ್ಕೊಂಡು 6 ವರ್ಷದ ಮಕ್ಕಳಿಗೆ ಸ್ಕೂಲ್ ಇರ್ತವೆ. ಕೆಲವೊಂದು ಸ್ಕೂಲ್ಗಳಲ್ಲಿ ಹೆಸರೇನಿರ್ತದೆ ಅನ್ನೋರೆ ನಿರ್ಗುಣ ಬಾಲಕ ಸಂಸ್ಥಾ. ಹೌದಾ? ಕೇಳಿದ್ದೀರಿ ತಾವು? ನಿರ್ಗುಣ ಬಾಲಕ ಸಂಸ್ಥಾ. ನಿರ್ಗುಣ ಬಾಲಕ ಸಂಸ್ಥಾ ಅಂದ್ರೆ ಆ ಮಕ್ಕಳಲ್ಲಿ ಗುಣ ಇಲ್ಲ ಅಂತಲ್ಲ, ಆದರೆ ದೊಡ್ಡವರಲ್ಲಿರುವಂತ ಕಲ್ಮಶ ಗುಣ ಮಕ್ಕಳಲ್ಲಿ ಇರೋದಿಲ್ಲ. ಹೌದಾ? ಈಗ 2 ಮಕ್ಕಳು, ಈಗ ಅದೇನಂತಲ್ಲ ನೆಗಣಿ ಅಂದ್ರೆ ಅಣ್ಣ ತಮ್ಮ ಹೆಂಡತಿನ, ಆ ನೆಗಣಿ ಮಕ್ಕಳು ಇರ್ತಾವಲ್ಲ, ಆ ಅಣ್ಣನ ಮಕ್ಕಳು ತಮ್ಮನ ಮಕ್ಕಳು, ಅವ್ರು ಸಣ್ಣ ಮಕ್ಕಳು 2 ಕೂಡಿ ಕಚ್ಚಾಡಿರ್ತಾರೆ. ಅದಕ್ಕೆ ಇದು ಬಡ್ದಿರ್ತತೆ, ಅದಕ್ಕೆ ಅದು ಬಡ್ದಿರ್ತತೆ, ಅದು ಇದು ಕಡ್ದಿರ್ತತೆ, ಅದು ಅದನ್ನು ಕಡ್ದಿರ್ತತೆ. 2 ಮಕ್ಕಳು ಹತ್ಕೊಂತ ಹೋಗ್ತಾವ ಅವುಗಳತ್ತ. ಆದ್ರೆ ಅವ್ರೇನ್ ಮಾಡ್ತೀರಾ? ನೀವು ನಿನ್ನ ಮಗ ಬಡ್ದೈತಿ ಅಂತ ನೀ ಜಗಳಾಡ್ತಿ, ನಿನ್ನ ಮಗ ಬಡ್ದ ನೋಡು ಅಂತ ಇವ್ರು ಜಗಳಾಡಿ, ಇವ್ರಿಬ್ಬರ ಮಗ ಈ ಕಡೆ 36 ಆಗ್ತದೆ. ಇವ್ರ ಮಗ ಈ ಕಡೆ, ಇವ್ರ ಮಗ ಈ ಕಡೆ. ಹೌದಾ? ಅವೆರಡು ಮಕ್ಕಳು ಬಡದಾಡಿ ಕಚ್ಚಾಡಿ ಕೊಡದ್ರೂ 5 ನಿಮಿಷ ಬಿಡ್ರಿ, ತಾಸಲ್ಲ. ನೀವು 5 ನಿಮಿಷ ಮಕ್ಕಳನ್ನು ಬಿಡ್ರಿ, ಮತ್ತೆ ಕೂಡಿ ಆಟ. ನೀವು ಯಾರ ಮನೆಗೆಲ್ಲ ಹೋಗ್ಬೇಡ ಅಂತ ಮಕ್ಕಳನ್ನು ಬಡೀರಿ. ಹೌದಾ? ಈ ಅಮ್ಮವ್ರ ಮನೆಗೆ ಹೋಗ್ಬೇಡ ಅಂತ ನೀವು ಮಕ್ಕಳನ್ನು ಬಡೀರಿ. ಅವ್ರ ಮನೆಗೆ ಹೋಗಿ ನಮ್ಮವ್ವ ನಿಮ್ಮ ಮನೆಗೆ ಬರಬೇಡ ಅಂತೇಳಿ ಬಡ್ದ. ಹೌದಾ? ಇವ್ರೇನು ಜಗಳ ಆಡ್ತಿರ್ತಾರ ನೆಗಣ್ಣರಿಬ್ರು. 6 ತಿಂಗಳ ತನಕ ಒಬ್ಬಕ್ಕೆ ಮಾತಾಡಂಗಿಲ್ಲ. ಆದ್ರೆ ಅವ್ರ ಮಕ್ಕಳು 5 ನಿಮಿಷ ಸಾಕು. ಅದಕ್ಕೆ ಮಕ್ಕಳೇ ಮಹಾದೇವ. ಮಕ್ಕಳನ್ನೇ ಅರಿವುಂಟಾಗ್ತದೆ ಆ ಮಹಾದೇವನಿಗೆ, ಪರಮಾತ್ಮನಿಗೆ. ಯಾಕಂದ್ರೆ ಅವರಲ್ಲಿ ಕಲ್ಮಶ ಗುಣ ಇಲ್ಲ ಮಕ್ಕಳಲ್ಲಿ, ಈರ್ಷ್ಯ ಗುಣ ಇಲ್ಲ, ದ್ವೇಷ ಗುಣ ಇಲ್ಲ. ನಮ್ಮೆಲ್ಲೇ ಅವ್ರು ತುಂಬಿಟ. ಹೌದಾನೆ? ಯಾರನ್ನ ಅವ್ರ ಮನೆಗೆ ಬರ್ಬಾರ್ದು, ಅವ್ರ ಮನೆಗೆ ನಾವೇ ಹೋಗೋಣ. ನಮಗೆ ದಿನ ಕಡಿಮೆ, ಊಟ ಕಡಿಮೆ, ಅವ್ರ ಮನೆಗೆ ನಾವೇ ಹೋಗೋಣ. ಯಾಕಂದ್ರೆ ನಮ್ಮಲ್ಲಿ ಈರ್ಷ್ಯ ಇದೆ, ದ್ವೇಷ ಇದೆ, ಅಸೂಯ ಇದೆ. ಆದರೆ ಮಕ್ಕಳಲ್ಲಿ ಇಲ್ಲ. ಅದಕ್ಕೆ
ಅದಕ್ಕೆ ನಿರ್ಗುಣ ಬಾಲಕ್ ಸಂಸಾರ. ಪರಮಾತ್ಮ ನಿರ್ಗುಣನು ಅಂದ್ರೆ ಅವನಲ್ಲಿ ಗುಣ ಇಲ್ಲ ಅಂತಲ್ಲ, ಗುಣಗಳ ಸಾಗರ. ಕೆಲವರು ಹೇಳಿದ್ರು ಪರಮಾತ್ಮ ನಾಮ ರೂಪ ರಹಿತನಿಗನೆ. ನಾಮ ರೂಪ ಇಲ್ಲದ ಯಾವುದಾದ್ರೂ ಒಂದು ವಸ್ತು ಇರ್ತದ? ಈಗ ಈ ಕೈಯಲ್ಲಿ ವಾಚ್ ಇದೆ, ಈ ವಾಚಿಗೆ ಒಂದು ಸ್ಕ್ರೂ ಇರ್ತದೆ ಅಲ್ವಾ ಅಣ್ಣವ್ರೆ? ಸ್ಕ್ರೂ ಎಷ್ಟು ದೊಡ್ಡದಿರ್ತದೆಪ್ಪ ನಿಂತದ ಇರೋದೇ ಸಣ್ಣ ವಾಚ್ ಇದೆ, ಇದರಲ್ಲಿ ಸ್ಕ್ರೂ ಎಷ್ಟು ಚಿಕ್ಕದಿರ್ತದೆ. ಅದಕ್ಕೆ ತನ್ನದೇ ಆಗಿರುವಂತ ರೂಪ ಇದೆ, ಅದಕ್ಕೆ ತನ್ನದೇ ಆಗಿರುವಂತ ಹೆಸರಿದೆ. ಮತ್ತೆ ಪರಮಾತ್ಮನಿಗೆ ನಾಮನೂ ಇಲ್ಲ ರೂಪನೂ ಇಲ್ಲ ಅಂದ್ರೆ ಮತ್ತೆ ಶಿವ ಅಂತ ಯಾರು ಹೇಳ್ತೀರಾ? ಪ್ರತಿಯೊಂದು ಮಂದಿರದಲ್ಲಿ ಶಿವನ ಪ್ರತಿಮೆಯನ್ನ ಇಟ್ಟು ಪೂಜೆ ಮಾಡ್ತಿದ್ದಾನೆ. ಪರಮಾತ್ಮ ನಿರಾಕಾರನು. ನಮ್ಮಂಗೆ ಅವನಿಗೆ ದೇಹ ಇಲ್ಲ, ಪರಮಾತ್ಮನಿಗೆ ನಮ್ಮಂಗೆ ಈ ಸ್ಥೂಲ ದೇಹ ಇಲ್ಲ. ಪರಮಾತ್ಮ ನಿರಾಕಾರನಾಗಿದ್ದಾನೆ, ಜ್ಯೋತಿ ಬಿಂದು ಸ್ವರೂಪನಾಗಿದ್ದಾನೆ. ಈಗ ನಿನ್ನ ಎದುರುಗಡೆ ಅಕ್ಕೋರು ಎಷ್ಟು ದಪ್ಪ ಇದ್ದಾರ ಅಂತ ಶರೀರ ಕಣ್ಣಿಗೆ ಕಾಣ್ತದೆ, ಹೌದಾ? ಒಳ್ಳೆ ಆನೆದಂದಿರೋದು ನಮ್ಮ ಅಕ್ಕೋರು ಒಂದಿರ, ಹೌದಾ? ಕಣ್ಣಿಗೆ ಶರೀರ ಕಾಣ್ತದೆ, ಆದ್ರೆ ನನ್ನಲ್ಲಿರೋ ಆತ್ಮ ಕಣ್ಣಿಗೆ ಕಾಣ್ತದೇವಾ? ಕಾಣ್ತಾ ಇದ್ದೇನ? ಇಲ್ವಲ್ಲ? ಹಂಗ ನನ್ನಲ್ಲಿ ಆತ್ಮ ಇಲ್ವಾ? ಇಲ್ಲನ? ಇದ್ದಾಗನೇ ನಾನು ಮಾತಾಡ್ತೀನಿ, ನೀವೆಲ್ಲ ನನ್ನ ಎದುರುಗಡೆ ಕುಂತಿದ್ದೀರಿ. ಆತ್ಮ ಇರಲಿಲ್ಲ ಅಂದ್ರೆ ನೋಡೋಕ್ಕೂ ಆಗೋದಿಲ್ಲ, ಮಾತಾಡೋದಕ್ಕೂ ಆಗೋದಿಲ್ಲ, ಕೇಳೋಕ್ಕೂ ಆಗೋದಿಲ್ಲ. ನೋಡುವುದು, ಮಾತಾಡುವುದು, ಕೇಳುವುದು, ನಡೆಯುವುದು ಎಲ್ಲದು ಯಾವುದು? ಆತ್ಮ. ಆತನೇ ನೋಡುವುದು ಯಾವುದು? ಕಣ್ಣು. ಕಣ್ಣು ನೋಡುವುದಿಲ್ಲ, ಕಣ್ಣಿನ ಮುಖಾಂತರ ನೋಡುವುದು ಆತ್ಮ. ಈಗ ಆತ್ಮ ಇದ್ದಾಗನೇ ನೋಡ್ತೀನಿ, ಆತ್ಮ ಹೊರಟೋದಂದ್ರೆ ನೋಡ್ತೇನೆ. ಈಗ ಯಾರಾದ್ರೂ ಶರೀರ ಬಿಟ್ಟೇನಕ್ಕೆ ಯವ್ವ ನಾನು ಬಂದಿನಿ ನೋಡ, ಯವ್ವ ನಾನು ಬಂದಿನಿ ಮಾತಾಡ ಅಂತ ಎದೆಗೆ ಬರ್ಕೊಂಡು ಹೋಗ್ತಿರ್ತೀವಿ. ಆಗ ಕುಂತರೆ ತಂಗಿ ನೋಡಕ್ಕೆ ಕೇಳಕ್ಕೆ ಇಲ್ಲವಾ ಓದು, ಹೌದಾ? ನೋಡಕ್ಕೆ ಕೇಳಕ್ಕೆ ಮಾತಾಡುವಕ್ಕೆ ಇಲ್ಲವಾ ನಿಮ್ಮವ್ವ ಓದು ಅಂತ. ಓದೋರು ಯಾರು? ಆತ್ಮ. ಈ ದೇಹ ಇಲ್ಲೇ ಇದೆ, ಇದು ಕೊಂಡು ಅದಾವ, ಕಿವಿ ಅದಾವ, ಆತ್ಮ ಹೊರಟೋದ, ಕೊಂಡು ಇಂಥವು ನೋಡ್ತದೆ, ತೆಗೆದು ನೋಡ್ಬೇಕಲ್ಲ. ಒಬ್ಬರ ಕುಂದ್ರಿಕೆ, ಹೌದಾ? ಕುಂದಿರ್ತಾರೆವ ನೋಡೋದಕ್ಕಲ್ಲ, ಆತ್ಮನೇ ಇರೋದು. ಅದಕ್ಕೆ ಆತ್ಮ ಅತಿ ಸೂಕ್ಷ್ಮ ಬಿಂದು. ಹೇಗೇನೋ ನಮ್ಮ ಆತ್ಮದ ಪಿತ ಪರಮಾತ್ಮನು ಅತಿ ಸೂಕ್ಷ್ಮ ಜ್ಯೋತಿರ್ಬಿಂದುನೇ. ಈ ನೀವು ಯಾರ್ಯಾರು 3 ಮಕ್ಕಳಿಗೆ ಜನ್ಮ ಕೊಟ್ಟಿದ್ದೀರ. ಆತ್ಮ ಗರ್ಭದಲ್ಲಿ ಪ್ರವೇಶ ಆಗ್ಬೇಕಾದ್ರೆ ನಿಮ್ಗೇನಾದ್ರು ಕಾಣಿಸ್ತಾರೆ? ಆತ್ಮ ಈ ಶರೀರದಿಂದ ಹೋಗ್ಬೇಕಾದ್ರೂ ಕಾಣಿಸ್ತದನ? ಇಲ್ಲ. ಆತ್ಮನನ್ನ ಈ ಸ್ಥೂಲವಾದ ಕಣ್ಣಿನಿಂದ ನೋಡುವುದಕ್ಕೆ ಸಾಧ್ಯವಿಲ್ಲ. ಮತ್ತೆ ಆತ್ಮನೇ ನೋಡಕ್ಕಾಗೋದಿಲ್ಲಪ್ಪ ಅಂದ್ರೆ ಆತ್ಮದ ಪಿತ ಪರಮಾತ್ಮನನ್ನ ನೋಡ್ಬೇಕಾದ್ರೆ ಈ ಸ್ಥೂಲ ಕಣ್ಣಲ್ಲ, ಯಾವುದು? ದಿವ್ಯ ದೃಷ್ಟಿ. ಅದಕ್ಕೆ ನಯನಹೀನಕೋ ರಾಹದಿಕಾವೋ ಪ್ರಭು. ಎಲ್ಲರಿಗೂ ಈ ಸ್ಥೂಲ ಕಣ್ಣದವ, ಎಲ್ಲರಿಗೂ, ನಮಗೂ ನಿಮಗೂ ಎಲ್ಲರಿಗೂ ಸ್ಥೂಲ ಕಣ್ಣಿದೆ. ಯಾವುದಿಲ್ಲ? ಜ್ಞಾನದ 3ನೇ ಕಣ್ಣಿಲ್ಲ. ಅದಕ್ಕೆ ಆ ಜ್ಞಾನದ 3ನೇ ಕಣ್ಣನ್ನ ಕೊಡುವೆ ಪರಮಾತ್ಮ ಅಂತ ಆತ್ಮ ಆ ಪರಮಾತ್ಮನಲ್ಲಿ ಬೇಡ್ತದೆ. ಅದಕ್ಕೆ ಪರಮಾತ್ಮನ ರೂಪ ನಿರಾಕಾರ ಜ್ಯೋತಿ ಬಿಂದು ಸ್ವರೂಪ. ಪರಮಾತ್ಮನೇ ಶಿವ, ಪರಮಾತ್ಮ ಇರುವ ಮನೆ ಪರಂಧಾಮ. ಪರಮಾತ್ಮನ ಕರ್ತವ್ಯ ಪತಿತ ಆತ್ಮಗಳನ್ನ ಪಾವನ ಮಾಡುವಂಥದ್ದು. ಅದಕ್ಕೆ ಮಹಾತ್ಮರು ಏನ್ ಗಾಯನ ಮಾಡ್ತಾರೆ ಅಂದ್ರೆ, ಊಂಚಾ ನಾಮ್ ಊಂಚಾ ದಾಮ್ ಊಂಚಾ ತೇರಾ ಸಾರಾ ಕಾಮ್. ಪರಮಾತ್ಮನ ಹೆಸರನ್ನು ಶ್ರೇಷ್ಠವಾಗಿದೆ, ಪರಮಾತ್ಮ ಇರುವ ಮನೆಯೂ ಶ್ರೇಷ್ಠವಾಗಿದೆ, ಪರಮಾತ್ಮ ಮಾಡುವಂತಹ ಕರ್ತವ್ಯನೂ ಶ್ರೇಷ್ಠವಾಗಿದೆ. ಅವನು ಕರ್ತವ್ಯ ಮಾಡ್ತಾನೆ. ಯಾವುದು? ಪತಿತ ಆಗಿರುವ ನಾವಾತ್ಮಗಳನ್ನ ಪಾವನ ಮಾಡುವಂಥದ್ದಕ್ಕೆ ಪತಿತ ಪಾವನ ಸೀತಾರಾಮ್.
ಹೌದ್ರಿ, ತ್ರೇತಾಯುಗದ ರಾಮನಲ್ಲ, ನಮ್ಮೆಲ್ಲ ಆತ್ಮರೂಪಿ ನಾವೆಲ್ಲರೂ ಸೀತೆಯರು, ಒಬ್ಬ ಸೀತೆಯಲ್ಲ, ನಾವೆಲ್ಲರೂ ಆತ್ಮರೂಪಿ ಸೀತೆಯರು. ನಮ್ಮೆಲ್ಲರ ಪತಿ ರಾಮಯರು ಪರಮಾತ್ಮ. ಪತಿತಾಗಿರುವ ನಾನು ಆತ್ಮನನ್ನ ಪಾವನ ಮಾಡುವಂತವನು ಯಾರು? ಪರಂಪಿತ ಪರಮಾತ್ಮ ಶಿವ. ಅದಕ್ಕೆ ಆ ಪರಮಾತ್ಮನಿಗೆ ಪತಿತ ಪಾವನ, ಅವನ ಕರ್ತವ್ಯ ಪತಿತ ಆತ್ಮಗಳನ್ನ ಪಾವನ ಮಾಡುವಂಥದ್ದು. ಇನ್ನೊಂದೇನು ಹೇಳಿದ್ರು? ಪರಮಾತ್ಮ ಸರ್ವ್ಯಾಪಿ, ಎಲ್ಲ ಕಡೆನೂ ಎಲ್ಲದರಲ್ಲೂ ಪರಮಾತ್ಮ ಇದ್ದಾನೆ. ಹೌದಾ? ಇದನ್ನೇ ಅಣ್ಣವ್ರೆ ಅಕ್ಕೋರೆ ಇದಾನಂದ್ರೆ ಇಲ್ಲ ಅಂತೀರಿ, ಇಲ್ಲ ಅಂದ್ರೆ ಏನಂತೀರಿ, ಏನು ಹೇಳ್ಬಿಡ್ರಿ, ನೀವೇ ಹೇಳ್ಬಿಡ್ರಿ ಅಂತ. ಹೌದಾ? ಆದರೆ ಇಂದಿನ ಮಹಾತ್ಮರು ಪರಮಾತ್ಮನನ್ನ ಸರ್ವವ್ಯಾಪಿ ಅಂತ ಯಾಕೆ ಹೇಳಿದ್ರಪ್ಪ ಅಂದ್ರೆ, ಅನೇಕ ಮಹಾತ್ಮರು ಹೇಳಿದ್ರು ಪರಮಾತ್ಮ ಸರ್ವವ್ಯಾಪಿ. ಯಾಕೆ ಹೇಳಿದ್ರಪ್ಪ ಅಂದ್ರೆ, ಅವರ ತಮ್ಮ ದಿವ್ಯ ದೃಷ್ಟಿಯಿಂದ ಮುಂಬರುವಂತ ಕಲಿಯುಗ ಜಗತ್ತಿನ ಸಾಕ್ಷಾತ್ಕಾರವಾಗ್ತಾರೆ. ಅದಕ್ಕೆ ಅವರು ಮಹಾತ್ಮರನ್ನು ಇಂಥ ಕಲಿಗಾಲ ಬರ್ತದೆ, ಮನುಷ್ಯನಿಗೆ ಅಂಜುವುದಿಲ್ಲ. ಹೌದಾರೆ? ಇಂಥ ಕಲಿಗಾಲ ಮುಂದೆ ಬರ್ತದೆ, ಮನುಷ್ಯನಿಗೆ ಅಂಜುವುದಿಲ್ಲ. ಅದಕ್ಕೆ ಹೇಳಿದ್ರೆ, ಹೇ ಮಾನವ್, जो तुम कर्म करते हैं वो कर्म भगवान देखता है. ಹೌದಾ? ಹೇ ಮನುಷ್ಯನೇ, ನೀನು ಯಾವ ಕರ್ಮವನ್ನ ಮಾಡ್ತಾ ಇದೀಯಾ ಆ ಕರ್ಮವನ್ನ ಪರಮಾತ್ಮ ನೋಡ್ತಾ ಇದ್ದಾನೆ ಅಂತ ತಿಳ್ಕೊಂಡು ಶ್ರೇಷ್ಠವಾದ ಕರ್ಮವನ್ನ ನೀನು ಯಾವ ಕರ್ಮ ಮಾಡ್ತಾ ಇದ್ದೀ ಆ ಕರ್ಮ ಪರಮಾತ್ಮ ನೋಡ್ತಾ ಇದ್ದಾನೆ ಅಂತ ತಿಳ್ಕೊಂಡು ಶ್ರೇಷ್ಠವಾದ ಕರ್ಮವನ್ನ ಮಾಡಲಿ ಅನ್ನುವುದಕ್ಕೆ ಒಂದು ಪರಮಾತ್ಮನಿಗೆ ಸರ್ವ್ಯಾಪಿ, ಭಯವನ್ನ ಕೂಡಿಸುವುದಕ್ಕೆ ಪರಮಾತ್ಮನಿಗೆ ಸರ್ವ್ಯಾಪಿ. ಇನ್ನೊಂದು ಭಾವನಾತ್ಮಿಕ ರೂಪದಿಂದ ಮೀರಾ, ಸಂತ ಜ್ಞಾನೇಶ್ವರ್, ಕಬೀರದಾಸ್, ಬಸವಣ್ಣ, ಅಲ್ಲಮ ಪ್ರಭು, ಅಕ್ಕದೇವ, ಅನೇಕ ಮಹಾತ್ಮರ ಮನಸ್ಸಿನಲ್ಲಿ, ಅವರ ಹೃದಯದಲ್ಲಿ ಪರಮಾತ್ಮನ ಮೇಲೆ ಪ್ರೀತಿ ಇರುವ ಕಾರಣ ಜಿದರ್ ದೇಖತೆ ಹೋ ಉದರ್ ತೂ ಹಿ ತೋ ಹೈ. ಎಲ್ಲಿ ನೋಡಿದಲ್ಲಿ ನೀನೇ ದೇವ, ಎತ್ತ ನೋಡಿದತ್ತ ನೀನೇ ದೇವ, ವಿಶ್ವತೋ ಭಾವಮುಖ ನೀನೇ ದೇವ ಅಂತ ಹೇಳಿ. ಇದಕ್ಕೆ ಭಾವನಾತ್ಮಿಕ ರೂಪದಿಂದ. ಈಗ ತಾಯಿಯ ಕರ್ತವ್ಯ, 12 ವರ್ಷದ ಮಗು ಇರ್ತವೆ, ತಾಯಿಯ ಕರ್ತವ್ಯ ಕೇವಲ ಮಕ್ಕಳೇ ತಿನ್ನೋದಾಡೋರೆ, ಮಕ್ಕಳೇ ತಿನ್ನೋದಷ್ಟೇ ನಾವು ಕರ್ತವ್ಯ. ಏನ್ ಮಾಡ್ಬೇಕು? ಮನೆಯಾಗ ಅಡಿಗೆನೂ ಮಾಡ್ಬೇಕು. ಹೋಗ್ಲಿ, ಮಕ್ಕಳು ಕಾಲ ಬಂದ್ಕೊಂಡು ಒಟ್ಟ ಮನೆಯಾಗ ನಿಂದಿರಂಗಿಲ್ಲ. ಅದಕ್ಕೆ ಹುಲಿ ಹಿಡಿಬೋದು, ಹುಡುಗನ ಹಿಡಿಯಾಸ ಅಲ್ಲ ಅಂತ ಹೇಳ್ತಾರೆ. ಆತನ ಹೆಚ್ಚಿನ ಅನುಭವ ನಿಮಗಿದೆ ಪಾಪ ತಾಯಿಗಳಿಗೆ. ಏನ್ ಹೇಳ್ತೀರಾ? ಅಕ್ಕೋರೆ ಹುಲಿ ಹಿಡಿಬಹುದು, ಇನ್ನ ಅವಾಗಿನ ಮೊದಲ ಮಕ್ಕಳು 8 ಆಗ್ತಿರ್ತೀವಿ, ಬರೀ ಕಣ್ಣು ನೋಡಿದ್ರೆ ಸುಮ್ಮನೆ ಕುಂತ ಈ ಕೊಣ್ತೀವಿ ಕೈತೀವಿ, ಯಾವ ಕೇಳಲ್ಲ. ಇವು ಒಂದಿದ್ರು 10 ದಿನದ ಸಮಾಜ ಆಗಿದೆ. ತಾನೆ ಅವಾಗ 10 ಮಕ್ಕಳು ಇದ್ರು ಬರೀ ಕಣ್ಣು ನೋಡಿದ್ರೆ ಕುಂತಲೇ ಕುಂದಿರ್ತಿದ್ವಿ, ಎದ್ದು ಹೋಗ್ತಿದ್ದಿಲ್ಲ ಅವು ಮಕ್ಕಳು, ಯಾವುದು ಕಾಡ್ತಿದ್ದಿಲ್ಲ. ಈಗಿನ ಮಕ್ಕಳು ಹೆಂಗಿದಾವೆಪ್ಪ, ಅವ್ರಂತ ಪಾಪ ಮಾತೇರು ಒಂದೊಂದೇ ಇರ್ತಾವ. ಕರೆ ಅಕ್ಕೋರೆ ಅವಾಗ 10 ಮಕ್ಕಳು ಜನ್ಮ ಕೊಡ್ತಿದ್ರಲ್ರಿ, ಅವಾಗಿನ 10 ಇವಾಗ 1 ಯಾರ ಸಮಾಜ ಆಗ್ತಾನೆ. ಅಷ್ಟು ಚಂಚಲತೆ ಈಗಿನ ಮಕ್ಕಳಲ್ಲಿ. ಅದಕ್ಕೆ ಆ ಮಕ್ಕಳನ್ನ ಹೋಗ್ಲಿ ಬಿಡಿ, ಹೆಂಗ್ ಬೇಗ ಆಡ್ಲಿ ಅಂತ ತಾಯಿ ಕರ್ತೇವೆ, ಬಿಡಕ್ಕೂ ಬರೋದಿಲ್ಲ. ಅವಳು ಮಕ್ಕಳನ್ನು ಮಗನೂ ಎತ್ಕೋಬೇಕು, ಮನೆ ಕೆಲಸನೂ ಮಾಡಬೇಕು. ಅದಕ್ಕೆ ಅವಳು ಏನ್ ಮಾಡ್ತಾಳೆ, ಆ ಮಗುವಿಗೆ ಅಲ್ಲಿ ನಾಯಿ ನಿಂತಿರ್ತದಲ್ಲ ಹೊರಗೆ ತೋರ್ತಾಳೆ. ನೋಡ, ನೀನು ಹೊರಗೆ ಹೋಗಿ ಅಂದ್ರ ನಾಯಿ ನಿನ್ನ ಹೊತ್ಕೊಂಡು ಹೋಗ್ಬಿಡ್ತದೆ. ಹೌದಾ? ತೋರಿಸ್ತೀರ? ಇಲ್ಲವ ಜವು ಬರ್ತೈತೆ, ಜವು ಬಂದು ನೀವು ಹೊತ್ಕೊಂಡು ಹೋಗ್ತೈತೆ. ಪಾಪ ಮಗು ಗೊತ್ತಿಲ್ಲ ನಾಯಿ ಹೊತ್ಕೊಂಡು ಹೋಗಂಗಿಲ್ಲ ಅನ್ನುವಂಥ. ಆದ್ರೆ ಮಗು ಏನ್ ಹೇಳ್ತದೆ, ಅಮ್ಮ ಹೇಳಿದಾಳಪ್ಪ ಅಂದ್ರೆ ನಾಯಿ ನನ್ನನ್ನ ಹೊರಗೆ ಹೋದ್ನಿ ಅಂದ್ರೆ ನಾ
ಭಯದಿಂದ ಆ ಮಗು ಒಳಗೆ ಆಟ ಆಡ್ತದೆ. ಹೌದಾ? ತನ್ನ ಆಟ ಸಾಮಾನು ತಗೊಂಡು ಒಳಗೆ ಆಡ್ತದೆ. ಅದೇ ಮಗು ಬೆಳೆದು ದೊಡ್ಡವನಾದ ನಂತರ, ಅದೇ ಮಗು ಬೆಳೆದು ದೊಡ್ಡವಳಾದ ನಂತರ ಅವಿ ನೀವು ಹೊರಗೆ ಹೋದ್ರೆ ನಾಯಿ ಬಂದು ನೀನು ಹೊತ್ಕೊಂಡು ಹೋಗ್ತತಿ ಅಂದ್ರೆ ಏನಂತೀಯಮ್ಮಿ? ಏನಂತೀಯವಿ? ಕೇಳ್ತೀಯ? ಹೆಂಗ್ ಹೊತ್ಕೊಂಡು ಹೋಗ್ತೈತಿ ನೋಡ್ತೀನಿ ಅಂತ. ಅದಕ್ಕೆ ಒಂದು ಸಮಯ ಮನುಷ್ಯನಿಗೆ ಈ ಭಯ ಇತ್ತು, ನಾನು ಮಾಡುವ ಕರ್ಮ ಮನುಷ್ಯ ನೋಡಿಲ್ಲ ಅಂದ್ರೂ ಪರಮಾತ್ಮ ನೋಡ್ತಾ ಇದ್ದಾನೆ. ಆಯ್ತಾ? ಸ್ಕೂಲಿನಲ್ಲಿ ಕನಕದಾಸರ ಉದಾಹರಣೆ ಕೊಡ್ತಿರಲ್ವ ಅಣ್ಣವ್ರೆ? ಏನ್ ಹೇಳು? ಟೀಚರು ಎಲ್ಲರಿಗೂ ಒಂದೊಂದು ಬಾಳೆಹಣ್ಣು ಕೊಟ್ಟು ಏನ್ ಹೇಳಿ, ಈ ಬಾಳೆಹಣ್ಣನ್ನ ಯಾರು ನೋಡಲಾರ್ದ ಜಗದಲ್ಲಿ ತಿಂದು ಬನ್ನಿ. ಹೌದಾ ತಮ್ಮ? ಆಗ ಎಲ್ಲ ಮಕ್ಕಳಿಗೆ ಒಂದೊಂದು ಬಾಳೆಹಣ್ಣು ಕೊಟ್ಟರು. ಅದರಲ್ಲಿ ಕನಕದಾಸನು ಇದ್ದ, ಅವನಿಗೂ ಕೊಟ್ಟರು, ಸಣ್ಣ ಮಗು ಇದ್ದಾಗ. ಆಗ ಎಲ್ಲ ಮಕ್ಕಳು ಮರು ದಿವಸ ಬಂದವಲ್ಲ, ಅಲ್ರಪ್ಪ ನಿನಗೆ ಎಲ್ಲರಿಗೂ ಒಂದೊಂದು ಬಾಳೆಹಣ್ಣು ಕೊಟ್ಟಿದ್ದೆ, ಯಾರ್ಯಾರು ಹೆಂಗೆ ತಿಂದ್ರಿ ಹೇಳ್ರಿ ಎಂದು ಕೋಣೆ ಒಂದೊಂದು ಮಕ್ಕಳು ಎದ್ದೇಳಬಹುದು. ಸರ್ ನಾನು ತೋಡಿ ಹೊರ್ಕೊಂಡು ತಿಂದ್ರಿ, ಸರ್ ನಾನು ಕತ್ತ ಮನೆಗೆ ಹೋಗಿ ತಿಂದಿನ್ರಿ, ಸರ್ ನಾನು ಹೊರಗೆ ಹೋಗಿ ತಿಂದಿನ್ರಿ, ಸರ್ ನಾನು ಬಾಗಿಲು ಹಾಕೊಂಡು ತಿಂದಿನ್ರಿ. ಎಲ್ಲರೂ ಇನ್ನೇನು ತಿಂದಿದ್ರಲ್ಲ, ಯಾಕಂದ್ರೆ ಯಾರು ನೋಡಲಾರ್ದ ಜಗದಲ್ಲಿ ಆ ಬಾಳೆಹಣ್ಣು ತಿನ್ನು ಅಂತ ಹೇಳಿದ್ರು. ಆಗ ಲಾಸ್ಟ್ ಕನಕದಾಸರು ಆ ಬಾಳೆಹಣ್ಣು ಹೋಗಿ ಅವ್ರ ಮುಂದೆ ಇಟ್ಟರು. ನನಗೆ ಆ ಜಗ ಎಲ್ಲಿ ಕಾಣಲಿಲ್ರಿ ಅಂತ. ಯಾಕಂದ್ರೆ ನಾನು ಮನುಷ್ಯನ ಕಣ್ಣು ತಪ್ಪಿಸಬಹುದು, ಆದರೆ ಪರಮಾತ್ಮನ ಕಣ್ಣು ತಪ್ಪಿಸುವುದಕ್ಕೆ ಸಾಧ್ಯವಿಲ್ಲ. ಅವನು ಎಲ್ಲಾ ಕಡೆನೂ ನೋಡ್ತಾ ಇದ್ದಾನೆ. ಅದಕ್ಕೆ ಪರಮಾತ್ಮ ನೋಡಲಾರ್ದ ಜಗ ಎಲ್ಲೂ ಇಲ್ಲ ಅಂತ ಹೇಳಿ ಅವನು ತನ್ನ ಹಣ್ಣನ್ನ ಆ ಸರ್ ಮುಂದ್ಗಡೆ ಕೊಡ್ತಾನೆ. ಅದಕ್ಕೆ ಅನೇಕ ಮಹಾತ್ಮರು ಒಂದು ಭಯವನ್ನ ಕೂಡಿಸುವುದಕ್ಕೆ, ಹೇ ಮನುಷ್ಯನೇ, ನೀನು ಯಾವ ಕರ್ಮ ಮಾಡ್ತಾ ಇದೀಯಾ ಆ ಕರ್ಮ ಪರಮಾತ್ಮ ನೋಡ್ತಾ ಇದ್ದಾನೆ ಅಂತ ತಿಳ್ಕೊಂಡು ಶ್ರೇಷ್ಠವಾದ ಕರ್ಮವನ್ನ ಮಾಡು ಅನ್ನುವುದಕ್ಕೆ, ಒಂದು ಭಯವನ್ನ ಕೂಡಿಸುವುದಕ್ಕೆ ಪರಮಾತ್ಮನಿಗೆ ಸರ್ವವ್ಯಾಪಿ. ಇನ್ನೊಂದು ಭಾವನಾತ್ಮಿಕ ರೂಪದಿಂದ ಅನೇಕ ಮಹಾತ್ಮರು, ಒಂದ್ಸಾರಿ ಅಕ್ಕ ಮಹಾದೇವಿ ಅವರ ಗೆಳತಿಯ ಜೊತೆಗೆ ಹೋದಾಗ ಆಗ ಗೆಳತಿ ಹೇಳ್ತಾಳೆ, ಮಾದೇವಿ ಇನ್ನೇನು ಹೊತ್ತು ಮುಗಿತು, ಮನೆಗೆ ಹೋಗೋಣ ನಡಿ ಇಬ್ಬರು. ಯಾಕಂದ್ರೆ ಕತ್ಲಾಗಕ್ಕೆ ಬಂತು, ನಾವಿಬ್ಬರೇ ಹೆಣ್ಮಕ್ಳಿದ್ದೀವಿ. ಅದಕ್ಕೆ ಮನೆಗೆ ಹೋಗೋಣ ನಡಿ ಅಂದಾಗ, ನಿನ್ನ ಗಂಡ ನಿನ್ನ ಜೊತೆಯಲ್ಲಿಲ್ಲ, ನಿನಗೆ ಭಯ ಇದೆ, ನನ್ನ ಗಂಡ ನನ್ನ ಜೊತೆಯಲ್ಲಿನೇ ಇದ್ದಾನೆ. ಅಕ್ಕ ಮಾದೇವಿ ಏನಂದ್ರೆ, ನಿನ್ನ ಗಂಡ ನಿನ್ನ ಜೊತೆಯಲ್ಲಿಲ್ಲ, ಅದಕ್ಕೆ ನಾನು ಒಬ್ಬಳೇ ಇದ್ದೀನಿ ಅಂತ ನೀನು ಭಯವನ್ನ ಪಡ್ತಾ ಇದೀಯಾ. ಆದರೆ ನನ್ನ ಗಂಡ ಶ್ರೀ ಚನ್ನ ಮಲ್ಲಿಕಾರ್ಜುನ ಸದೈವ ನನ್ನ ಜೊತೆಯಲ್ಲಿನೇ ಇದ್ದಾನೆ. ಅದಕ್ಕೆ ನಾನು ಭಯ ಪಡುವ ಅವಶ್ಯಕತೆ ಇಲ್ಲ. ಅದಕ್ಕೆ ನಾನು ಪರಮಾತ್ಮ ಅನ್ನೋದು ತಪ್ಪು. ನನ್ನ ಜೊತೆ ಪರಮಾತ್ಮನಿದ್ದಾನೆ. ಯಾಕಂದ್ರೆ ಯಾವುದೇ ದೇಹದಾರಿ ಮನುಷ್ಯ, ಹಡದ ತಂದೆ ತಾಯಿಗಳಾಗಲಿ, ಕಟ್ಟಿಕೊಂಡ ಗಂಡಾಗಲಿ, ಹೆತ್ತ ಮಕ್ಕಳಾಗಲಿ, ಒಡ ಹುಟ್ಟಿದ ಅಣ್ಣ ತಮ್ಮ ಅಕ್ಕ ತಂಗಿ, ಯಾರು ಸದಾ ನಿಮ್ಮ ಜೊತೆ ಇರುವುದಕ್ಕೆ ಸಾಧ್ಯವಿಲ್ಲ. ಸದೈವ ಹಗಲಿರುಳು ನಿಮ್ಮ ಜೊತೆ ಇರುವುದಕ್ಕೆ ಯಾರಿಗೆ ಸಾಧ್ಯ? ಪರಮಾತ್ಮನಿಗೆ. ಅದಕ್ಕೆ ಹೇಳಿದ್ರು, ಮಂದಿ ಮಂದಿ ಎಂದು ಮಂದಿ ನಂಬಲು ಹೋದೆ, ಮಂದಿ ಬಿಟ್ಟಾನ ನಡುನೀರ. ಎಲ್ಲರೂ ಎಲ್ಲಿ ಕರ್ಕೊಂಡು ಹೋಗ್ಬಿಡ್ತಾರ? ಅಪ್ಪಗೆ ನಡು ನೀರ್ನ್ಯಾಗ. ಅಪ್ಪ ಅಮ್ಮನೂ ನಡು ನೀರ್ನ್ಯಾಗ ಕೈ ಬಿಡ್ತಾರ, ಗಂಡನೂ ನಡು ನೀರ್ನ್ಯಾಗ ಕೈ ಬಿಡ್ತಾನ, ಮಕ್ಕಳು ನಡು ನೀರ್ನ್ಯಾಗ ಕೈ ಬಿಡ್ತಾರ, ಬಂಧು ಬಾಂಧವರೆಲ್ಲರೂ ನಡು ನೀರ್ನ್ಯಾಗ ಕೈ ಬಿಡೋರು. ಕೊನೆತನ ಕೈ ಹಿಡಿಯೋನು ಯಾರು? ತಂದೆ ನೀ ಎನ್ನ ಕೈಯ ಬಿಡಬೇಡ. ಮಂದಿ ಮಂದಿ ಎಂದು ಮಂದಿ ನಂಬಲು ಹೋದೆ, ಮಂದಿ ಬಿಟ್ಟಾರ ನಡುನೀರ, ತಂದೆ ನೀ ಎನ್ನ ಕೈಯ ಬಿಡಬೇಡ. ಆತನ, ಹೇ ಪರಮಾತ್ಮ, ನನ್ನ ಕೈ ನೀನು ಬಿಡಬೇಡಪ್ಪ. ಅದಕ್ಕೆ ನನ್ನ ಜೊತೆ ಸದೈವ ನನ್ನ ಜೊತೆ ಪರಮಾತ್ಮನಿದ್ದಾನೆ.
ಏನಂತ ತಿಳ್ಕೋಬೇಕು ನೀವು, ನಾನು ಸದೈವ ನನ್ನ ಜೊತೆ ಪರಮಾತ್ಮ ಇದ್ದಾನೆ ಅಂತ ತಿಳ್ಕೊಂಡು ನಡೆಯುವುದು ಅತಿ ಉತ್ತಮ. ನನ್ನ ಜೊತೆ ಸದಾ ಪರಮಾತ್ಮನಿದ್ದಾನೆ ಅಂತ ತಿಳ್ಕೊಂಡು ನಡೆಯುವುದು ಅತಿ ಉತ್ತಮ. ಆದರೆ ನಾನೇ ಪರಮಾತ್ಮನದು ಏನನ್ನೋರೆ ತಪ್ಪು. ನಾನು ಪರಮಾತ್ಮನ ಸಂತಾನ. ಅದಕ್ಕೆ ನಾನೇನು ಹೇಳಿದೆ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮದೆ. ಆತ್ಮಕ್ಕೆ ಸರ್ವ ಸಂಬಂಧ ಒಬ್ಬನೇ. ಇವೆಲ್ಲ ದೇಹದ ಸಂಬಂಧ ದೇಹ ಇರುವವರೆಗೂ ಮಾತ್ರ. ಇವೆಲ್ಲ ದೇಹದ ಸಂಬಂಧದೇವಲ್ಲ. ಅವ್ವ ಅಪ್ಪ ಅಣ್ಣ ಮಕ್ಕಳು ಗಂಡ ಹೆಂಡತಿ ಇವೆಲ್ಲ ಎಲ್ಲಿವರೆಗೂ? ಈ ದೇಹದಲ್ಲಿ ಇರುವವರೆಗೂ ಮಾತ್ರ. ಕೊನೆವರೆಗೂ ಇವರು ಯಾರಲ್ಲ. ಅದಕ್ಕೆ ಒಂದೆರಡು ನಿಮಿಷ ಜಾನಪದ ಗೀತೆಯಲ್ಲಿ ಆ ದೇಹದ ಸಂಬಂಧ ಅಂದಾಗ ಅದು ನೆನಪಂತು. ಜಾನಪದ ಗೀತೆಯಲ್ಲಿ ಹೇಳ್ತಿರ್ತಾನೆ, ಯಾಕೆ ಬಡ್ದಾಡ್ತಿ ತಮ್ಮ, ಯಾಕೆ ಬಡ್ದಾಡ್ತಿ ತಮ್ಮ, ಮಾಯಾ ಮೇರಿ ಸಂಸಾರ ಮೇರಿ, ನೀನು ಗದರಿಗೆ ತಮ್ಮ ಗಂಡ ಮೂಟಿ ಮಣ್ಣ ಮೂಟಿ, ನೀನು ಗದರಿಗೆ ತಮ್ಮ ಗಂಡ ಮೂಟಿ ಮಣ್ಣ ಮೂಟಿ. in
ಯಾಕೆ ಬಡದಾತಿ ಬ್ರಹ್ಮ ಯಾಕೆ ಬಡದಾತಿ ಬ್ರಹ್ಮ ಮಾಯಾ ಮೇಟಿ ಸಂಸಾರ ಮೇಟಿ ನೀನು ಗದರಿಯೇ ನಮ್ಮ ಕಣ್ಣ ಮೂಚಿ ಬಣ್ಣ ಮೂಚಿ ನೀನು ಗದರಿಯೇ ತಮ್ಮ ಕಣ್ಣ ಮೂಚಿ ಬಣ್ಣ ಮೂಚಿ. ಒಂದು ನಿಮಿಷ ಗಾಡಿ ಸಾಕತ್ತೆ, ಒಂದು ಸ್ವಲ್ಪ ನೀರು ಕೊಡ್ತೀನಿ. ದೊಡ್ಡ ಗಾಡಿ ಇದ್ದರೆ ಒಂದು ಸ್ವಲ್ಪ ಜೊತೆ ಕಾಗೋಗುತ್ತೆ ತಾನೆ. ನೀರು ಹಾಕಿ ಮುಂದಿನ ಪ್ರವಚನ ಶುರು ಮಾಡ್ತೀನಿ. ಭಕ್ತಿ ಮಾರ್ಗದಲ್ಲಿ ತುಮೇವ ಮಾತೃಶ್ಚ ಪಿತಾ ತುಮೇವ ಬಂಧುಶ್ಚ. ತಂದೆ ತಾಯಿ ಬಂಧು ಬಳಗ ಸಾಜನ್ ಸಖ ಸ್ವಾಮಿ. ನನ್ನ ಆತ್ಮಕ್ಕೆ ಸರ್ವ ಸಂಬಂಧ ಪರಮಾತ್ಮನೇ. ತಾವು ಪಾಪಾತ್ಮರಿಂದ ಪುಣ್ಯಾತ್ಮರಾಗೋದು, ಒಳ್ಳೆ ಮಹಾತ್ಮರ ಸಂಘ ಸಿಕ್ತು ಅಂದರೆ ತಾವು ಪುಣ್ಯಾತ್ಮರಿಂದ ಮಹಾತ್ಮರು ಆಗೋದು, ದೇವಾತ್ಮರು ಆಗಬಹುದು. ಆದರೆ ಪರಮಾತ್ಮನಾಗುವುದಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮ ನಿರಾಕಾರ, ಜ್ಯೋತಿ ಬಿಂದು ಸ್ವರ. ಕೆಲವು ಕಡೆ ಶಿವಶಂಕರನ ವ್ಯತ್ಯಾಸವೇನು? ಈ ಶಂಕರ ಚಿತ್ರ ನೋಡ್ತಿದ್ದಾನೆ ಜಟಾಧಾರಿ. ಜಟಾಧಾರಿ ಶಂಕರನ ಚಿತ್ರವನ್ನು ನೋಡಿದಾಗ ಅನ್ನೋರೆ ಇವರು ಯಾರು ಅಂತ ಕೇಳಿದ್ರೆ ಏನು ಹೇಳ್ತೀವಿ? ಶಿವ, ಪರಮಾತ್ಮ. ಹೌದಾ? ಶಂಕರನ ಚಿತ್ರ ನೋಡಿದ್ದಾನೆ ಶಂಕರ. ಶಂಕರನ ಚಿತ್ರವನ್ನು ನೋಡಿದಾಗ ಜಟಾಧಾರಿ ತಪಸ್ಸು ಕೂತಿ ತೋರ್ತಲ್ಲ, ಇವನು ಯಾರು ಅಂದಾಗ ಶಿವ ಪರಮಾತ್ಮ ಅಂತ ಹೇಳ್ತೀವಿ. ಹೌದಾ? ಹೌದಾ ಇಲ್ವಾ? ಹೌದಾ? ಒಂದ್ಸಲ ನಾವು ವಿಚಾರ ಮಾಡಿದ್ವಿ ಅನ್ನೋರೆ, ಶಂಕರನ ಚಿತ್ರವನ್ನು ಹೇಗೆ ತೋರಿಸ್ತಾರೆ? ತಪಸ್ಸು ಮಾಡುವಂತ ಚಿತ್ರವನ್ನ. ಮತ್ತೆ ಶಂಕರ ತಪಸ್ಸು ಮಾಡ್ತಾ ಇದ್ದಾನಪ್ಪ ಅಂದ್ರೆ ಆ ತಪಸ್ಸಿನ ಫಲ ಕೊಡೋದು ಬೇರೆ ಇರಬೇಕಲ್ವ? ಬೇರೆ ಇದನ್ನು ಇಲ್ಲ ಅನ್ನೋರೆ. ಮತ್ತೆ ಅವನೇ ಪರಮಾತ್ಮನಾಗಿದ್ರೆ, ಅವನೇ ಶಿವನಾಗಿದ್ರೆ ತಪಸ್ಸು ಮಾಡುವ ಅವಶ್ಯಕತೆ ಇತ್ತ? ಇಲ್ಲ. ಈಗ ತಾವು ಸರ್ವ ಮಂದಿರಗಳಲ್ಲಿ, ನಾವು ಭಕ್ತಿ ಮಾರ್ಗದ ಸರ್ವ ಮಂದಿರಗಳಲ್ಲಿ ಕಾಶಿಯಿಂದ ಹಿಡ್ಕೊಂಡು ಭಾರ ಜ್ಯೋತಿರ್ಲಿಂಗಗಳೇನಿದಾವಲ್ವ, ಕಾಶಿ, ಶ್ರೀಶೈಲ, ಉಜ್ಜಯಿನಿ, ಸೋಮನಾಥ, ಸೌರಾಷ್ಟ್ರ, ಹೌದನೆ, ಮಹಾಕಾಲ, 12 ಜ್ಯೋತಿರ್ಲಿಂಗಗಳಿಂದ ಹಿಡ್ಕೊಂಡು ಒಂದು ಸಣ್ಣ ಹಳ್ಳಿ ಮಂದಿರದಲ್ಲಿನೂ ಸಹ ಎಲ್ಲ ಮಂದಿರದಲ್ಲಿ ಶಿವಲಿಂಗ ಮೂರ್ತಿನೇ ಇದೆ ಹೊರತಾಗಿ ಎಲ್ಲಾದರೂ ಶಂಕರನ ಮೂರ್ತಿ ಗರ್ಭಗುಡಿಯಲ್ಲಿದೆ ನೋಡೋರೆ ಇಲ್ಲ. ಮತ್ತೆ ಶಂಕರನೇ ಶಿವನಾಗಿದ್ರೆ ಅಪ್ಪಾಜಿ ವಿಚಾರ ಮಾಡಿ, ಶಂಕರನೇ ಶಿವನಾಗಿದ್ರೆ ಎಲ್ಲ ಮಂದಿರಗಳಲ್ಲಿ ಶಂಕರ ಮೂರ್ತಿನೇ ಇಟ್ಕೊಳ್ಬೋದಾಗಿತ್ತಲ್ವ? ಮೈ ತುಂಬ ಬಸ್ ಮಚಾಕ್ ಬರ್ತಿತ್ತು, ಕುಂಭ ಮಚಾಕ್ ಬರ್ತಿತ್ತು, ದೊಡ್ಡ ಹೂವಿನಾಡಾಟ ಬರ್ತಿತ್ತು. ತಾನೆ? ಆದರೆ ಎಲ್ಲ ಮಂದಿರದಲ್ಲಿ ಏನಿದ್ದಾವೆ? ಶಿವಲಿಂಗಗಳನ್ನ. ನೋಡಿ, ಹೆಸರೇ ಬೇರೆ, ರೂಪನೇ ಬೇರೆ. ಲಿಂಗುಗೆ ಹೇಳ್ತೀವಿ ಶಿವಲಿಂಗು, ಶಿವಲಿಂಗು, ಶಿವಲಿಂಗು. ಶಂಕರನಿಗೆ ಶಂಕರ ದೇವತಾ, ಅದಕ್ಕೆ ಬ್ರಹ್ಮ ದೇವತಾಯ ನಮಃ, ವಿಷ್ಣು ದೇವತಾಯ ನಮಃ, ಶಂಕರ ದೇವತಾಯ ನಮಃ. ಈ ತ್ರಿಮೂರ್ತಿಗಳು ದೇವತೆಗಳು. ಹೌದಲ್ಲ? ಮತ್ತಾರು ಶಂಕರ ಪರಮಾತ್ಮನೇನ ಅಂತೀರಾ? ಇಲ್ಲ. ಈಗ ಕೆಲವು ಕಡೆ ರುದ್ರಾಭಿಷೇಕ ಮಾಡ್ತಾರೆ, ನಿಮ್ಮ ಕಡೆ ಏನು ಮಾಡ್ತಾರೆ ಗೊತ್ತಿಲ್ಲ. ನಮ್ಮ ಕಡೆ ರಾಯಚೂರು ಕಡೆಯಲ್ಲಿ ರುದ್ರಾಭಿಷೇಕ ಮಾಡಬೇಕಾದ್ರೆ ಈಗ ಸ್ವಾಮೀಜಿ ತಿಳ್ಕೊಳ್ಳಿ, ನಾನು ಸ್ವಾಮೀಜಿ, ನಾನು ರುದ್ರಾಭಿಷೇಕ ಮಾಡ್ತಿರ್ತೀನಿ. ನಾನು ಎಲ್ಲ ದೇವತೆಗಳ ಹೆಸರು ಹೇಳ್ತೀನಿ. ಬ್ರಹ್ಮ ದೇವತಾಯ ನಮಃ ಅಂದುಕೊಂಡೆ ನೀವೆಲ್ಲಗಡೆ ಕುಂತೋರು ಏನು
ಹೌದೇ ಅಪ್ಪಾಜಿ? ರುದ್ರಾಭಿಷೇಕ ಮಾಡಬೇಕಾದ್ರೆ ಸ್ವಾಮಿಯಾದವರು ಎಲ್ಲ ದೇವತೆಗಳ ಹೆಸರು ಹೇಳ್ತಾರೆ. ರುದ್ರಾಭಿಷೇಕ ಮಾಡಬೇಕಾದ್ರೆ ಈ ಸ್ವಾಮಿ ನಾನಂತ ಹೇಳಿದ್ದೀನಿ ಅಲ್ವಾ? ನಾನೇನು ಹೇಳಿದೆ? ಬ್ರಹ್ಮ ದೇವತಾಯ ನಮಃ ಅಂತ ನಾನು ಹೇಳಿ ಆ ಪಂಚಾಮೃತ ಎರೆದಾಗ ನೀವು ಎದುರುಗಡೆ ಕುಂತವ್ರೇನು ಹೇಳ್ತೀರಾ? ಶಿವ ಪರಮಾತ್ಮನೇ ನಮಃ. ಬ್ರಹ್ಮನ ರಚಯಿತನು ಶಿವನೇ. ನಾನು ಎಷ್ಟು ದೇವತೆಗಳ ಹೆಸರು ಹೇಳ್ತೀನಲ್ವಾ, ಅಷ್ಟು ದೇವತೆಗಳ ಹೆಸರು ಹೇಳಿದಾಗಲೂ ನೀವು ಎದುರುಗಡೆ ಕುಂತವ್ರೇನು ಹೇಳ್ತೀರಿ? ಶಿವ ಪರಮಾತ್ಮನೇ ನಮಃ. ಹೌದು. ಈಗ ನಾವು ಒರಿಜಿನಲ್ ಹೇಳ್ತಿದ್ದಾರೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ. ಹೌದಾ? ಇದಕ್ಕೆಲ್ಲ ಏನು? ಗುರು ಸಾಕ್ಷಾತ್ ಪರಬ್ರಹ್ಮ. ಈ ತ್ರಿಮೂರ್ತಿಗಳಿಗೂ ಗುರುವಾಗಿರುವಂತ ಪರಬ್ರಹ್ಮನೇ, ಪರಮಾತ್ಮನೇ ಗುರು ಸಾಕ್ಷಾತ್ ಪರಬ್ರಹ್ಮ. ತಸ್ಮೈ ಶ್ರೀ ಗುರುವೇ ನಮಃ. ಅವನಿಗೆ ನಮಸ್ಕಾರ. ಮೊದಲ ಎರಡು ತ್ರಿಮೂರ್ತಿಗಳ ಹೆಸರನ್ನ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ. ಇವು ತ್ರಿಮೂರ್ತಿಗಳು, ದೇವತೆಗಳು. ಇವರು ಮೂವರ ಹೆಸರು ಏನು ಹೇಳ್ತಾರೆ? ಗುರು ಸಾಕ್ಷಾತ್ ಪರಬ್ರಹ್ಮನೇ. ತಸ್ಮೈ ಶ್ರೀ ಗುರುವೇ ನಮಃ. ನಾನು ಗುರುವೇ ಪರಮಾತ್ಮ, ತ್ರಿಮೂರ್ತಿಗಳ ರಚಯಿತನಾಗಿರುವಂತ ಪರಮಾತ್ಮನೇ ನಿನಗೆ ನಮಸ್ಕಾರ. ಅದಕ್ಕೆ ಶಂಕರನ ರೂಪನೇ ಬೇರೆ, ಶಂಕರನ ಕರ್ತವ್ಯನೇ ಬೇರೆ. ಇವನ ಹೆಸರು ಶಂಕರ. ಜಟಾಧಾರಿ ಆಗಿರುವಂತ ದೇವತೆಗೆ ಶಂಕರ. ಪರಮಾತ್ಮನಿಗೆ ಹೇಳ್ತೀವಿ ಶಿವಲಿಂಗು. ಹೌದಾ? ಶಂಕರನ ಕರ್ತವ್ಯ ಏನು? ವಿನಾಶ ಮಾಡುವಂಥದ್ದು. ಶಂಕರ ಮೂರನೇ ಕಣ್ಣನ್ನ ತೆಗೆದ್ರೆ ಇಡೀ ಜಗತ್ತಿ ಸುಟ್ಟು ಭಸ್ಮವಾಗ್ತಾ ಇದೆ. ಶಂಕರನ ಕರ್ತವ್ಯ ಏನು? ವಿನಾಶ ಮಾಡುವಂಥದ್ದು. ಶಿವನ ಕರ್ತವ್ಯ ಏನು? ಸ್ಥಾಪನೆ ಮಾಡುವುದು, ಕಲ್ಯಾಣಕಾರಿ. ಪರಮಾತ್ಮನಿಗೆ ಶಿವನಿಗೆ ವಿನಾಶಕಾರಿ ಅನ್ನೋದಿಲ್ಲ, ಕಲ್ಯಾಣಕಾರಿ. ಸ್ಥಾಪನೆ ಮಾಡುವಂಥವನು ಪರಮಾತ್ಮ. ಅದಕ್ಕೆ ಪರಮಾತ್ಮನ ರೂಪ ನಿರಾಕಾರ, ಲಿಂಗ, ಜ್ಯೋತಿಷ್ವರ. ಅದಕ್ಕೆ ಅನೇಕ ಮಹಾತ್ಮದ ಅಸುರ ಮಾಲೆಗಳಲ್ಲ, ಸುಸುರ ಡಮರುಗನಲ್ಲ, ಭಸ್ಮಭೂಷಿತನಲ್ಲ, ಋಷಭ ವಾಹನನಲ್ಲ, ಋಷಿಯ ಮಗಳೊಡನೆ ಇದ್ದಾತನಲ್ಲ, ಎಸಗುವ ಸಂಸಾರದ ಕುರುಹಿಲ್ಲದಾತಂಗೆ ಹೆಸರಾವುದು ಹೇಳ ಅಂಬಿಗರ ಚೌಡೆ. ಹೌದೇ ಪತಿ? ಅಸುರ ಮಾಲೆಗಳು ತೋರಿಸಿದ್ಯಾರಿಗೆ? ಶಂಕರನಿಗೆ. ತ್ರಿಸುರ ಡಮರುಗ ತೋರಿಸಿದ್ಯಾರಿಗೆ? ಶಂಕರನಿಗೆ. ಭಸ್ಮಭೂಷಿತನಾಗಿ ತೋರಿಸಿದ್ಯಾರಿಗೆ? ಶಂಕರನಿಗೆ. ನೀವೆಲ್ಲ ಕಾರು ಓಡಾಡ್ತೀರಿ, ಸೈಕಲ್ ಮೋಟರ್ ಬೇಕು, ವಿಮಾನಕ್ಕೆ ಹೋಗ್ತೀರಿ. ಇಡೀ ಜಗತ್ತ ರಕ್ಷಣೆ ಮಾಡೋದಕ್ಕೆ ಆ ಶಂಕರನಿಗೆ ಮುದೆ ಎತ್ತು ಕೊಡ್ಬೇಕು. ಹೌದಾ? ಶಂಕರನ ವಾಹನ ಏನು ತೋರಿಸಿದ್ವಿ? ಮುದೆ ಎತ್ತು. ಅದು ಅರೆ ಎತ್ತನೂ ಅಲ್ಲ, ಮುದೆ ಎತ್ತನ್ನ ಕೊಟ್ಟಿವಿ. ಋಷಭ ವಾಹನನಲ್ಲ, ಋಷಿಯ ಮಗಳೊಡನೆ ಇದ್ದಾತನಲ್ಲ. ನಾವು ಸಂಸಾರಿಗಳಿಗೆ ಅಂತ ಅವ್ರಿಗೆ ಆಡ್ಕೊಳ್ತೀವಿ. ಒಂದು ತೆಲಿ ಮೇಲೆ, ಒಂದು ಬಗಲ ಪಾಡಿ ಮೇಲೆ ಅಲ್ಲ. ಆ ತಾನೆ ಈ ಅಣ್ಣಗಳು ಏನಂತಾರೆ? ನೀವೇನ ಜಗಳ ಮಾಡಿದ ಅಂತ ಶಿವನೇ ಯಾರ್ಯಾರು ಮಾಡ್ಕೊಂಡಾನ. ಆ ತಾನೆ ನಾನು ಇನ್ನೊಂದು ಮಾಡ್ಕೊಂಡ್ರೆ ಏನು ಅಂತಿದ್ರು. ಪಾಪ ಅವನಿಗೆ ಯಾಕೆ ಸಂಸಾರ ಕಟ್ಟೀರಿ? ಆ ತಾನೆ ಋಷಿಯ ಮಗಳೊಡನೆ ಇದ್ದಾತನಲ್ಲ, ಎಸಗುವ ಸಂಸಾರದ ಕುರುಹಿಲ್ಲದಾತಂಗೆ ಹೆಸರಾವುದು ಹೇಳ ಅಂಬಿಗರ ಚೌಡಯ್ಯ. ಅದಕ್ಕೆ ಪರಮಾತ್ಮ ನಿರಾಕಾರ. ಮೊದಲು ಬಾರ ಜ್ಯೋತಿರ್ಲಿಂಗಗಳೇನಿದ್ದಾವೆ ಅವು ಭೂಮಿಗಚ್ಚಿನೇ ಇದಾವಲ್ಲ. ಹೌದಾ? ಬಾರ ಜ್ಯೋತಿರ್ಲಿಂಗಗಳು ಕಾಶಿ, ಶ್ರೀಶೈಲ ಅವೇನಿದ್ದಾವೆ ಭೂಮಿಗಚ್ಚಿನೇ ಇದಾವೆ. ಆತಾನೆ ಈಗೇನು ಲೇಟೆಸ್ಟ್ ಶಿವಲಿಂಗಗಳು ಮಾಡಿದ್ವಲ್ಲ, ಅದಕ್ಕೆ ಪಾಣಿವಾಟ ಕೊಡ್ತೀವಿ ಕೆಳಗಡೆ. ಚೇರ ಬೇರೆ, ಚೇರವನ್ನ ಬೇರೆ. ಯಾಕಂದ್ರೆ ಅವೇನಿರೋರೆಲ್ಲ ಕೆಳ ಕುಂದ್ರಾಕ್ ಬರ್ತಿರ್ತಾವೆ. ನಮ್ಗೆ ಈ ಕೆಳ ಕುಂದ್ರಾಕ್ ಬರಂಗಿಲ್ಲ. ಹೌದಿನ ಶಿವಲಿಂಗ ಕೆಳ ಕುಂದ್ರಾಕ್ ಬರ್ತದ, ಕೆಳ ಕುಂದ್ರಾಕ್ ಬರಂಗಿಲ್ಲ. ಅದಕ್ಕೆ ಶಿವಲಿಂಗ
ಅದಕ್ಕೆ ಪರಮಾತ್ಮ ಏನು ನಿರಾಕಾರ ಜ್ಯೋತಿ ಬಿಂದು ಶಿವನು. ಮೊದಲಿನ ಭಕ್ತರೆಲ್ಲರೂ ಪೂಜೆ ಮಾಡ್ಕೊತಿದ್ರಲ್ವ ಶಿವಲಿಂಗಾರ್ಚನೆ. ಶಿವಲಿಂಗ ಪೂಜೆ ಮಾಡ್ಬೇಕಾದ್ರೆ ಲಿಂಗಲ್ಲ, ಲಿಂಗ ಪೂಜೆ ಮಾಡ್ತಾ ಇರಬೇಕಾದ್ರೆ ಶಿವಶರಣರನ್ನ ನೋಡಿ ಎಲ್ಲರ ಕೈಯಲ್ಲಿ ಶಿವಲಿಂಗು, ಈ ದೃಷ್ಟಿ ಆ ಲಿಂಗುವಿನಲ್ಲೇ ಏಕಾಗ್ರ ಆಗಬೇಕು. ಶಿವಲಿಂಗ ಪೂಜೆ ಮಾಡುವ ವಿಧಾನ ಹಿಂದಗಡೆ ಒಂದು ತಾಳಗಂಬ ಹಾಕಿತ್ತು. ಹಿರಿಯರೇನಿದ್ರು, ನಾವು ಯಾರ ಮನೆಯಲ್ಲಿ ವಯಸ್ಸಾದ ಹಿರಿಯರಿದ್ರು ಮೊದಲವರು, ಅವ್ರು ಪೂಜೆ ಮಾಡ್ಬೇಕಾದ್ರೆ ಅದಕ್ಕೆ ತಾಳಗಂಬ ಈ ಕಡೆಗೆ ನಂತರ ಬರ್ತದೆ, ಕಾಲ್ ದೀಪ ಅಂತೀರೋ ಏನಂತೀರೋ, ಇಷ್ಟೆತ್ತರ ಕಡೆಗೆ ಒಂದು ಕಾಲ್ ದೀಪ, ಅದ್ರ ಮೇಲೆ ದೀಪವನ್ನ ಹಚ್ಚಿಡ್ತಿದ್ರು. ಹೌದಾ ನೋಡಿದ್ದೀರಲ್ವಾ? ಅದ್ರ ಮೇಲೆ ದೀಪವನ್ನ ಹಚ್ಚಿಟ್ಟು ಇವರು ಕುಂತು ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ಆ ದೀಪ ಆ ಲಿಂಗುವಿನಲ್ಲಿ ಜ್ಯೋತಿ ರೂಪದಲ್ಲಿ ಪ್ರತಿಬಿಂಬ ಮೂಡ್ತಾ ಇತ್ತು. ಹೌದಾ ಮಾಡಿದ್ದೀರಲ್ವಾ? ಅದು ಹಿಂಗ್ ಹಿಡ್ಕೊಡೋದಲ್ಲ, ಲಿಂಗು ಹಿಂಗ್ ಹಿಡ್ಕೊಂಡು ಹಿಂಗ್ ನೋಡೋದಲ್ಲ, ಹಿಂಗ್ ಹಿಡ್ಕೊಂಡು ಪುಪ್ಪೆಟ್ ಮಾಡದೆ ಜಲ್ದಿ ಆಫೀಸ್ಗೆ ಹೋಗ್ಬೇಕು, ನಿನ್ಗೆ ಹೇಳಿದ್ರೆ ಜಲ್ದಿ ಎಲ್ಲರಿಗೆಲ್ಲ ಕೆಲಸ ಮಾಡಂಗೇನೆ. ಶಿವಧ್ಯಾನ ಮಾಡಬೇಕಾದ್ರೆ ಈ ದೃಷ್ಟಿ ಏಕಾಗ್ರತೆ, ಈ ಕೈ ಇಷ್ಟೇ ಅಂತ ಹಿಂಗಲ್ಲ. ನನ್ನ ದೃಷ್ಟಿ ಯೋಗ ಆ ಬಿಂದುವಿನಲ್ಲಿ, ಆ ದೀಪೇನ ಮೊದಲಿನ ಶಿವಲಿಂಗಗಳೆಲ್ಲವೂ ಅದರಲ್ಲಿ ಮುಖ ಕಾಣ್ತಿದ್ರು. ಯಾಕೆ ದಿನ ಪೂಜೆ ಮಾಡಿ ಈಗೆಲ್ಲ ಬೂಸ್ಗಟ್ಟಿಬಿಡ, ಈಗೆಲ್ಲ ಏನಾಗ್ಬಿಟ್ಟವ ಬೂಸ್ಗಟ್ಟಿಬಿಡ್ತಾರೆ ಎಲ್ಲ. ರುದ್ರಾಕ್ಷೇಪ ಮಾಡೋಂಥ ಅಷ್ಟೇ ತೆಗೆದವು ಶಿವಲಿಂಗಗಳು ಎಲ್ಲೆಲ್ಲ ಯಾರಿಗೂ. ಅದಕ್ಕೆ ಆ ಲಿಂಗುವಿನಲ್ಲಿ ಪರಮಾತ್ಮನನ್ನ, ಆ ಲಿಂಗುವಿನಲ್ಲಿ ಬಿಂದು ರೂಪನೆ, ಆ ಬಿಂದು ಕಾಣಿಸಿದ್ದು ಒಂದು ಸಣ್ಣ ಬಿಂದು, ಹಾತಾನೆ ಸಣ್ಣ ಬಿಂದು, ಇಷ್ಟು ದೊಡ್ಡ ದೀಪನೂ ಅಲ್ಲ, ಒಂದು ಸಣ್ಣ ಬಿಂದುವಿನ ರೂಪ, ಒಂದು ಪಾಯಿಂಟ್. ಈ ನೀವೇನನ್ನು ಬರಬೇಕು ಒಂದು ಪಾಯಿಂಟ್ ಕೊಡ್ತೀರಲ್ವ, ಆ ಪಾಯಿಂಟ್ ಬಿಂದುವಿನ ರೂಪದಲ್ಲಿ. ಅದಕ್ಕೆ ಪರಮಾತ್ಮ ನಿರಾಕಾರ ಜ್ಯೋತಿರ್ಬಿಂದುಸ್ವರು. ಪರಮಾತ್ಮನ ಹೆಸರು ಶಿವ, ಪರಮಾತ್ಮ ಇರುವ ಮನೆ ಪರಂಧಾಮ. ಪರಮಾತ್ಮನ ಕರ್ತವ್ಯ ಪತಿತಾತ್ಮಗಳನ್ನ ಪಾವನ ಮಾಡುವುದು. ಅದಕ್ಕೆ ಬಸವಣ್ಣವರು ಲಿಂಗಾರ್ಚನೆಯನ್ನು ಹೇಳ್ತಾರೆ. ಏನಂತ ಲಿಂಗಾರ್ಚನೆ ಗೀತೆ ಆಗ್ತಾನೆ ಏನಂತ? ಯಾರಿಗೆ ಯಾರಯ್ಯ ಲಿಂಗವೇ ನಮಗ್ಯಾರಾದರೆ ನಯ್ಯ ಲಿಂಗವೇ, ಮೌನಹಾರನೆ ನಿನ್ನ ಕರುಣೆ ತಪ್ಪಿದ ಮೇಲೆ ದುಸ್ತಾರನಾದೆನೋ ಲಿಂಗವೇ. ಯಾರಿಗೆ ಯಾರಯ್ಯ ಲಿಂಗವೇ ನಮಗ್ಯಾರಾದರೆ ನಯ್ಯ ಲಿಂಗವೇ, ಮೌನಹಾರನೆ ನಿನ್ನ ಕರುಣೆ ತಪ್ಪಿದ ಮೇಲೆ ದುಸ್ತಾರನಾದೆನೋ ಲಿಂಗವೇ. ಒಟ್ಟೋ ಹುಟ್ಟೋಲಿಲ್ಲ ಲಿಂಗವೇ, ನಾನು ಹುಟ್ಟಿ ಪಡೆಯಲಿಲ್ಲ ಲಿಂಗವೇ. ಸಿಟ್ಟಲ್ಲಿ ಶಿವನ ಬೈದಾರೆ ಆ ಪಾಪ ಬಿಟ್ಟಿದೆ ನಯ್ಯ ಲಿಂಗವೇ. ಯಾರಿಗೆ ಯಾರಯ್ಯ ಲಿಂಗವೇ ನಮಗ್ಯಾರಾದರೆ ನಯ್ಯ ಲಿಂಗವೇ, ಮೌನಹಾರನೆ ನಿನ್ನ ಕರುಣೆ ತಪ್ಪಿದ ಮೇಲೆ ದುಸ್ತಾರನಾದೆನೋ ಲಿಂಗವೇ. ಕೋಡಿ ಕೂಗದ ಮುನ್ನ ಲಿಂಗವೇ, ಬಹಳ ವೇಳೆಯಾಗದ ಮುನ್ನ ಲಿಂಗವೇ. ಏಳೆಂಟು ಸಾರೆ ಶಿವಪೂಜೆ ಮಾಡವರ
ಕಪ್ಪಿದ ಮೇಲೆ ದುಸ್ತಾರನಾದೆನೋ ಲಿಂಗವೇ. ಹೊತ್ತು ಮುಳುಗದ ಮುನ್ನ ಲಿಂಗವೇ, ಬಹಳ ಕತ್ತಲಾಗದ ಮುನ್ನ ಲಿಂಗವೇ. ಹೊತ್ತು ಮುಳುಗದ ಮುನ್ನ ಲಿಂಗವೇ, ಬಹಳ ಕತ್ತಲಾಗದ ಮುನ್ನ ಲಿಂಗವೇ. 18 ಸಾರೆ ಶಿವಪೂಜೆ ಮಾಡವರ ಗೊತ್ತಾಗಿರಿಸಯ್ಯ ಲಿಂಗವೇ. ಯಾರಿಗೆ ಯಾರಯ್ಯ ಲಿಂಗವೇ, ನಾಮ ಯಾರಾರೆ ನಯ್ಯ ಲಿಂಗವೇ. ಮೌನಾಹಾರನೇ ನಿನ್ನ ಕರುಣೆ ತಪ್ಪಿದ ಮೇಲೆ ದುಸ್ತಾರನಾದೆನೋ ಲಿಂಗವೇ. ದುಸ್ತಾರನಾದೆನೋ ಲಿಂಗವೇ. ದುಸ್ತಾರನಾದೆನೋ ಲಿಂಗವೇ. ಬಸವಣ್ಣವರೇ ಕೇಳಿದರು, ಕೋಳಿ ಕೂಗದ ಮುನ್ನವೇ 18 ಸಾರೆ ಶಿವಪೂಜೆ ಮಾಡುವವರ ಹಾಳಾಗಿ, ಅವ್ರ ಮನೆಗೆ ನಾನು ಹಾಳಾಗಿ ಕೆಲಸ ಮಾಡ್ತಿದ್ರೆ ಅವ್ರು ಶಿವಧ್ಯಾನ ಮಾಡ್ತಾ ಇರೋದು, ಆ ಶಿವಧ್ಯಾನ ನನ್ನ ಕಿವಿಗೆ ಬಿತ್ತು ಅಂದ್ರೆ ನನ್ನ ಜನ್ಮ, ಅದಕ್ಕೆ ಅವರ ಮನೆಯ ಹಾಳಾಗಿ ಇರಿಸು. ಹೊತ್ತು ಮುಳುಗೋಕ್ಕಿಂತ ಮುಂಚಿತವಾಗಿ, ಕತ್ತಲಾಗೋಕ್ಕಿಂತ ಮುಂಚಿತವಾಗಿ 18 ಸಾರೆ ಶಿವಧ್ಯಾನ ಮಾಡುವವರ ಗೊತ್ತಾಗಿ ಇರಿಸಯ್ಯ ಲಿಂಗವೇ. ಕೊನೆಗೆ ಮಗನಾಗಿ ಆದರೂ ಇರಿಸು. ಮಗನಾಡ್ತಾ ಶಿವಧ್ಯಾನ ಮಾಡಿದೆ ಅಂದರೆ ಆ ಶಿವಧ್ಯಾನದಿಂದ ನನ್ನ ಆತ್ಮದ ಏನಾಗ್ತದೆ? ಕಲ್ಯಾಣ, ಬಹುಜನ್ಮದ ವಿಕರ್ಮ ವಿನಾಶ. ಅಲ್ಲಿಗೆ ಅಡಿಯ ಆಧಾರವಿಲ್ಲ ಲಿಂಗವೇ. ನಮ್ಮ ನಾವು ಹಿಡ್ಕೊಂತೀವಿ ಏನಾದರೂ. ಈಗ ಜೋಲಿ ಹೋಗಿ ಇದ್ರೆ ಅಂದರೆ ದೇವ್ರ ದೊಡ್ಡವರು ನಿನ್ನ ಕೈ ಹೇಳಿದಪ್ಪ, ನಾನು ಹೇಳಿದ್ನಪ್ಪ ನನಗೆ, ಯಾಕಂದ್ರೆ ನನಗಾಗಿ ಹೇಳಿಲ್ಲ, ನನಗೆ ಹೇಳ್ಕೊಳಕ್ಕೆ ಹೋಗಿಲ್ಲ, ನಾನು ಇನ್ನೊಬ್ಬರು ಹೇಳ್ತೀನಿ. ಅದಕ್ಕೆ ಅಡಿಯ ಆಧಾರವಿಲ್ಲ ಲಿಂಗವೇ, ಎನ್ನ ಎಡಿಯಾಲು ತುಂಬಿಲ್ಲ ಲಿಂಗವೇ. ಈ ಸಂಸಾರ ಅನ್ನುವಂಥ ಸಮುದ್ರ, ನಡು ಸಮುದ್ರದೋಳು ಸೇರುತ್ತಾ ಮುಳುಗುತ್ತಾ ಏನ್ ಮಾಡು? ದಂಡಿಯ ವಂದಿಸಯ್ಯ ಲಿಂಗವೇ. ಪರಮಾತ್ಮನೇ ನನ್ನನ್ನ ಏನ್ ಮಾಡು? ಈ ಭವಸಾಗರದಿಂದ ಪಾರು ಮಾಡಪ್ಪ, ದಂಡಿಯನ್ನು ವಂದಿಸುವಂತ ಆ ಬಸವಣ್ಣನೂ ಸಹ ಆ ನಿರಾಕಾರ ಪರಮಾತ್ಮನನ್ನ ಕೇಳಿ. ಅದಕ್ಕೆ ಪರಮಾತ್ಮ ಸರ್ವವ್ಯಾಪಿಯಲ್ಲ, ಪರಮಾತ್ಮ ಪರಂಧಾಮದ ನಿವಾಸಿ, ಪರಮಾತ್ಮನ ರೂಪ ನಿರಾಕಾರ ಜ್ಯೋತಿ ಬಿಂದು ಸ್ವರೂಪ, ಪರಮಾತ್ಮನ ಹೆಸರು ಶಿವ, ಪರಮಾತ್ಮ ಇರುವ ಮನೆ ಪರಂಧಾಮ, ಪರಮಾತ್ಮನ ಕರ್ತವ್ಯ. ಅದಕ್ಕೆ ಭಗವಂತನೂ ಸಹ ಭಗವದ್ಗೀತದಲ್ಲಿ ಶ್ಲೋಕ ಹೇಳ್ತಾನೆ, ಮೈ जो हूँ जैसा हूँ मैं ही आकर के बताता हूँ. ನಾನು ಎಲ್ಲಿದ್ದೀನಿ, ಹೇಗಿದ್ದೀನಿ, ನನ್ನ ಯಥಾರ್ಥ ಪರಿಚಯವನ್ನ ನಾನು ಬಂದಾಗನೇ ಕೊಡುವುದಕ್ಕೆ ಸಾಧ್ಯ. ಹೌದಾ? ಈಗ ನಿಮ್ಮ ಪರಿಚಯ ನಾನು ಎಷ್ಟು ಕೊಡಬಲ್ಲೆ ಅಣ್ಣ? ನಿಮ್ಮ ಪರಿಚಯ ಕೊಡಕ್ಕೆ ಬರ್ತದ? ಇಲ್ಲ. ಭಾಳ ಅಂದ್ರೆ ನೀನು ಹೆಸರು ಕೇಳಿದ್ರೆ ಹೇಳ್ಬೋದು. ನಮ್ಮ ಹೆಸರು ಯಾವ್ದಾರೆ? ಜಗದೀಶಣ್ಣ ಅಂತ ಹೆಸರು ಕೇಳಿದ್ರೆ ಜಗದೀಶಣ್ಣ ಅಂತ ಹೇಳ್ಬೋದು. ಆದರೆ ಅವ್ರ ಯಥಾರ್ಥ ಪರಿಚಯ ಅವರೇ ಕೊಡ್ಬೇಕು. ಈಗ ನನ್ನ ಪರಿಚಯನೂ ತಾವೆಷ್ಟು ಕೊಡ್ತೀವಿ? ಭಾಳ ಅಂದ್ರೆ ಓಂ ಶಾಂತಿ ಹಾಕೋರು, ಯಾಕಂದ್ರೆ ಶಿವಲೀಲ ಹಾಕೋರು, ಶಿವಲೀಲ ಹಾಕೋರು ಅಂತ ಹೇಳ್ತಾರೆ, ಶಿವಲೀಲ ಹಾಕೋರು ಅಂತ ಹೇಳ್ಬೋದು. ಆದರೆ ನನ್ನ ಯಥಾರ್ಥ ಪರಿಚಯವನ್ನ ನಾನೇ ಕೊಡ್ಬೇಕು. ಅದೇ ರೀತಿ ಪರಮಾತ್ಮನೂ ಸಹ ಯದಾ ಯದಾ ಹಿ ಧರ್ಮಶ್ಚ ಗ್ಲಾನಿರ್ಭರತಿ ಭಾರತ ಅಭ್ಯುತ್ಥಾನಂ ಅಧರ್ಮಶ್ಚ ತದಾತ್ಮಾನಂ ಸೃಜಾಮಃ ಧರ್ಮ ಸಂಸ್ಥಾಪನಾರ್ಥಾಯ
ನಾಲ್ಕು ಯುಗದಲ್ಲೂ ಅಂತಲ್ಲ, ಕಲಿಯುಗದ ಅಂತ್ಯ, ಸತ್ಯುಗದ ಆದಿ, ಯುಗಗಳು ನಾಲ್ಕು ನಿರಾಕಾರ ಪರಮಾತ್ಮ ತನ್ನ ಪರಿಚಯವನ್ನು ಒಬ್ಬ ವೃದ್ಧ ಮಾನವ ತನುವಿನಲ್ಲಿ, ಪರಮಾತ್ಮ ವೃದ್ಧ ಮಾನವನ ತನುವಿನಲ್ಲಿ ಬಂದು ತನ್ನ ಸತ್ಯ ಪರಿಚಯವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಈ 2 ದಿನಗಳಲ್ಲಿ ನಿನ್ನೆ ದಿನ ಆತ್ಮದ ಪರಿಚಯ. ನಾವು ಆತ್ಮ ಎಲ್ಲರೂ ಅಜರಾಮರ ಅವಿನಾಶ್, ಪರಮಾತ್ಮ ಅಜರಾಮರ ಅವಿನಾಶ್, ಅವನೆಲ್ಲೂ ಸಾಯುವುದಿಲ್ಲ. ಅದಕ್ಕೆ ಸಾವಿಲ್ಲದ ಕೇಡು ಇಲ್ಲದ ಚಳುವಂಗೆ ನಾಮಲಿದನಲ್ಲ. ನನ್ನ ಗಂಡನ ಸಾವೂ ಇಲ್ಲ, ಕೇಳೂ ಇಲ್ಲ. ಸಾವಿಲ್ಲದ ಕೇಡಿಲ್ಲದೆ ಚಲುವಂಗೆ ನಾನು ಒಲಿದನವ, ಭಯವಿಲ್ಲದೆ ಭವವಿಲ್ಲದೆ ನಿಸ್ಸೀಮಂಗೆ ನಾನು ಒಲಿದನವ. ಅವನು ಭಯನೂ ಇಲ್ಲ, ಭವನೂ ಇಲ್ಲ. ಇಷ್ಟ ಸೀಮೆ ಅಂತಲ್ಲ. ಈ ನಮಗೇನು ಹೇಳ್ತೀವಿ, ಇಷ್ಟು ಮನೆಯಲ್ಲವೇ 1 20 ಎಕರೆ 100 ಎಕರೆ ಭೂಮಿ ಐತಿ, 100 ಎಕರೆ ಅನ್ನುವಂಥದ್ದು ಸೀಮಿತ ಇದೆ. ಆದರೆ ವಿಶ್ವದ ಒಡೆಯ, ಭಯವಿಲ್ಲದೆ ಭವವಿಲ್ಲದ ನಿಸ್ಸೀಮಂಗೆ ನಾಮಲಿದನವ. ಸಾವು ಕೆಡುವ ಗಂಡರ ಇದು ಒಲೆಯೊಳಗೆ ಇಕ್ಕೆಯವ ಅಂತ ಹೇಳಿ ಯಾರು ವೈರಾಗ್ಯ ವಿಧಿ ಅಕ್ಕ ಮಹಾದೇವಿ. ಅದಕ್ಕೆ ಆದರೂ ನನ್ನ ಗಂಡ ಚೆಲುವ, ರೂವಿಲ್ಲ ಕುರುವಿಲ್ಲ, ಆದರೂ ನನ್ನ ಗಂಡ ಚೆಲುವ. ಸತ್ಯಂ ಶಿವಂ ಸುಂದರ, ಅವನು ಸತ್ಯ, ಶಿವನ್ ಸುಂದರ. ಅವನಷ್ಟು ಸುಂದರ ಮತ್ಯಾರು ಇರುವುದಕ್ಕೆ ಸಾಧ್ಯವಿಲ್ಲ. ಪರಮಾತ್ಮನಷ್ಟು ಸುಂದರ ಮತ್ಯಾರು ಇರುವುದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಪರಮಾತ್ಮನ ಹೆಸರು ಅಮರನಾಥ್, ವಿಶ್ವನಾಥ್, ಸೋಮನಾಥ್, ಪಶುಪತಿನಾಥ್. ಪರಮಾತ್ಮ ಅಂತ ಯಾರು ಹೇಳ್ಬೇಕಪ್ಪ ಅಂದ್ರೆ ಸರ್ವ ಧರ್ಮ ಮಾನ್ಯ. ಒಬ್ಬರಿಬ್ಬರಲ್ಲ, ಸರ್ವ ಧರ್ಮದವರು ಮಾನ್ಯತೆ ಮಾಡಬೇಕು. ಅವನಿಗೆ ಪರಮಾತ್ಮ. ಈಗ ಹಿಂದೂಗಳಿದ್ದಾರೆ, ಮುಸಲ್ಮಾನ ಬಾಂಧವರು ಸಹ, ಮುಸಲ್ಮಾನ ಬಾಂಧವರ ಪುಣ್ಯಕ್ಷೇತ್ರ ಯಾವುದು? ಮಕ್ಕಾ ಮದೀನಾ. ಹೌದಲ್ಲವೇ? ಮಕ್ಕಾ ಮದೀನಾ ಚಿತ್ರದಲ್ಲಿ ಚಿತ್ರ ನೋಡಿರ್ತಾನೆ. ಮಕ್ಕಾ ಮದೀನಾ ಚಿತ್ರ ಹೋಗಿ ನಾವೆಲ್ಲ ಮಕ್ಕಾ ಮದೀನಾ ಹೋಗಿಲ್ಲ ಅಂದ್ರು ಕ್ಯಾಲೆಂಡರ್ ಅಲ್ಲಿ ಟಿವಿಯಲ್ಲಿ ಆದ್ರೂ ನೋಡಿದೀವಲ್ಲ ಮಕ್ಕಾ ಮದೀನಾ ಚಿತ್ರ. ಅಲ್ಲಿ ಯಾವುದೇ ದೇಹದಾರಿ ಮೂರ್ತಿ ಪೂಜೆ ಮಾಡಿದರೆ ಮಕ್ಕಾ ಮದೀನದಲ್ಲಿ ಇಲ್ಲ. 4 ಗೋಡೆಯ ಮಧ್ಯದಲ್ಲಿ ಅಂಡಾಕಾರವಾಗಿರುವಂತಹ ಕಪ್ಪನ ಕಲ್ಲಿದೆ. ಸಂಖ್ಯೆ ಅಸ್ವದ ಅಲ್ಲಾ ನೂರ್ ಹೈ, ಅಲ್ಲಾ ನೂರ್ ಹೈ. ಪರಮಾತ್ಮ ನಿರಾಕಾರನು. ಈವನ್ ಜಪಾನದಲ್ಲಿನೂ ಸಹ ಯಾವ ದೇಹದಾರಿ ಮೂರ್ತಿಗೆ ಪೂಜೆ ಮಾಡೋದಿಲ್ಲ. ಅಲ್ಲಿ 3 ಫುಟ್ ಸ್ಟೂಲಿನ ಮೇಲೆ ಹೆಬ್ಬರಳಾಕಾರವಾಗಿರುವಂತೆ, ಈ ಹೆಬ್ಬರಳದ ಚಿಹ್ನೆ ಏನಿದೆ ಲಿಂಗು ಆಕಾರನೇ, ಹೆಬ್ಬರಳಾಕಾರವಾಗಿರುವಂತ ಕೆಂಪು ಲಿಂಗವನ್ನ ಇಟ್ಟು ಅವರು ತಮ್ಮ ದೃಷ್ಟಿಯನ್ನ ಅಲ್ಲಿ ಕೇಂದ್ರೀಕರಿಸ್ತಾರೆ, ದೃಷ್ಟಿಯನ್ನ ಏಕಾಗ್ರತೆ ಮಾಡ್ತಾರೆ. ಜಪಾನದಲ್ಲಿ ಅವರೇನು ಹೇಳ್ತಾರೆ? ಚಿಂಗೋಂಗ್ ಸೇಠಿ ಮನ ಪರಮಾತ್ಮ ಶಾಂತಿಯ ಸಾಗರನು. ಯಾವ ಧರ್ಮ ಪಿತಾಮರು ನಾನು ಪರಮಾತ್ಮ ಅಂತ ಹೇಳಿದಾರ? ಯಾವ ಧರ್ಮ ಪಿತಾಮರು? ಬಸವಣ್ಣನು ನಾನು ಪರಮಾತ್ಮ ಅಂತ ಹೇಳಿಲ್ಲ, ಹೇಳಿದಾರ? ಅದಕ್ಕೆ ಚರ್ಚಿನಲ್ಲಿನೂ ಸಹ, ಚರ್ಚ್ ನೋಡಿದಿರ್ತಾನೆ, ಟಿವಿಯನ್ನು ನೋಡಿವಲ್ಲ, ಹೋಗಿ ಚರ್ಚಿಗೆ ಹೋಗಲಿಲ್ಲ ಅಂದ್ರೆ ಟಿವಿಯಲ್ಲಿ ನೋಡಿದ್ವಲ್ಲ. ಚರ್ಚಿನಲ್ಲಿ ಧ್ಯಾನ ಮಾಡಬೇಕಾದ್ರೆ ಅಲ್ಲಿ ದೇಹದಾರಿ ಮುಂದೆ ನೋಡಿದ್ರೆ ಒಂದು ಕ್ಯಾಂಡಲ್, ಚರ್ಚಿನಲ್ಲಿ ಧ್ಯಾನ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ? ಒಂದು ಮೇಣಬತ್ತಿಯನ್ನು ಹಚ್ಚಿಟ್ಟು ಪರಮಾತ್ಮ ಪ್ರಕಾಶ ಸ್ವರೂಪನು, ಗಾಡ್ ಈಸ್ ಲೈಟ್. ಪರಮಾತ್ಮ ಏನಾಗಿದ್ದಾನೆ? ಪ್ರಕಾಶ ಸ್ವರೂಪನು ಅಂತ ಆ ಮೇಣಬತ್ತಿಯನ್ನ ಹಚ್ಚಿಟ್ಟು ಅವರು ಧ್ಯಾನವನ್ನ ಮಾಡ್ತಾರೆ. ಗುರುನಾನಕರು ಏನ್ ಹೇಳಿದ್ರು? ಏಕ್ ಓಂಕಾರ ಸತ್ಯ ಹೈ. ಪರಮಾತ್ಮ ಸತ್ಯನು, ನಿರಾಕಾರನು, ಓಂಕಾರನು. ಅದಕ್ಕೆ ತ್ರೇತಾ ಯುಗದ ರಾಮನು ಸಹ ಈಶ್ವರನ
ಭೋಗೇಶ್ವರ, ಅಮರನಾಥ್, ವಿಶ್ವನಾಥ್, ಸೋಮನಾಥ್, ಪಶುಪತಿನಾಥ್. ಪರಮಾತ್ಮನ ಹೆಸರು ಎಂಡಿಂಗ್ ಏನ್ ಬರ್ತದೆ? ನಾಥ್ ಅವರು ಈಶ್ವರ, ಮನಸ್ಶ್ರೇಷ್ಠ. ಅದಕ್ಕೆ ದೇವನೊಬ್ಬ, ನಾಮ ಹಲವು, ಏಕಲ್ಲ ಹಜಾರು ನಾಮ. ಪರಮಾತ್ಮ ಅಂತ ಯಾರು ಹೇಳ್ಬೇಕಪ್ಪ ಅಂದ್ರೆ, ಒಂದು ಸರ್ವಧರ್ಮ ಮಾನ್ಯತೆ, ಸರ್ವೋಚ್ಚ, ಸರ್ವರಿಗಿಂತನೂ ಶ್ರೇಷ್ಠ, ಸರ್ವಪಡೆ, ಅಯೋನಿಜ, ಅಜನ್ಮ, ಅಭೋಕ್ತ, ಅಯೋನಿಜ, ಮೃತ್ಯುಂಜಯ, ನಿರಾಕಾರ. ಪರಮಾತ್ಮ ಅಂತ ಯಾರು ಹೇಳಲಾಗ್ತದೆ? ಅಜನ್ಮ ಅಂದ್ರೆ ಅವನು ಜನನ ಮರಣ ಚಕ್ರದಲ್ಲಿ ಬರೋದಿಲ್ಲ. ನಾವೆಲ್ಲ ಆತ್ಮಗಳು ಜನನ ಮರಣ ಚಕ್ರದಲ್ಲಿ ಬರ್ತೀವಿ. ಪರಮಾತ್ಮ ಅಯೋನಿಜ, ಅರ್ಥಾತ್ ನವಮಾಸ ಗರ್ಭದಿಂದ ಪರಮಾತ್ಮ ಜನ್ಮ ಪಡೆಯುವುದಿಲ್ಲ. ನಾವೆಲ್ಲ ಆತ್ಮಗಳು ನವಮಾಸ ಗರ್ಭದಿಂದ ಜನ್ಮವನ್ನ ಪಡಿತಾ ಇದ್ದೀವಿ. ಹೌದಾ? ಅಜನ್ಮ, ಅಭೋಕ್ತ, ಅಯೋನಿಜ. ಅಭೋಕ್ತ ಅವನು ಸುಖ ದುಃಖದ ಭೋಗನೆ ಮಾಡೋದಿಲ್ಲ. ಯಾರು? ಪರಮಾತ್ಮ. ನಾವು ಆತ್ಮಗಳು ಸುಖವನ್ನು ಭೋಗನೆ ಮಾಡ್ತೀವಿ, ದುಃಖನೂ ಭೋಗನೆ ಮಾಡ್ತೀವಿ. ಸುಖನೂ ಭೋಗನೆ ಮಾಡ್ತೀವಿ, ದುಃಖನ ಅಭೋಕ್ತ. ಮೃತ್ಯುಂಜಯ, ಅವನಿಗೆ ಮೃತ್ಯು ಇಲ್ಲ. ನಮಗೆ ಈ ಶರೀರವನ್ನು ತೆಗೆದುಕೊಳ್ಳುವುದಕ್ಕೆ ಜನನ, ಈ ಶರೀರವನ್ನ ನಾನು ಬಿಡುವುದಕ್ಕೆ ಮೃತ್ಯು. ನಾವು ಜನ್ಮ ಮೃತ್ಯುವಿನಲ್ಲಿ ಬರ್ತೇವೆ, ಅವನಿಗೆ ಮೃತ್ಯು ಇಲ್ಲ. ಅದಕ್ಕೆ ಮೃತ್ಯುಂಜಯನ. ಪರಮಾತ್ಮ ಯಾರು? ಮೃತ್ಯುಂಜಯ. ಅದಕ್ಕೆ ಸರ್ವಧರ್ಮ ಮಾನ್ಯ, ಅಯೋನಿಜ, ಅಭೋಕ್ತ, ಮೃತ್ಯುಂಜಯ, ನಿರಾಕಾರ. ಅವನಿಗೆ ಪರಮಾತ್ಮ. ಕೃಷ್ಣ ಪರಮಾತ್ಮನಲ್ಲ, ಕೃಷ್ಣನು ದೇವಾತ್ಮನೇ ತಾನೆ. ಕೃಷ್ಣನು ತಾಯಿಯ ಗರ್ಭದಿಂದ ಜನ್ಮ ಪಡೆದ. ಜನ್ಮ ಇದೆ ಪಾಂಡನ, ಮೃತ್ಯು ಇದನ್ನ ಇಲ್ಲ ಅನ್ನೋದು ಕೃಷ್ಣನಿಗೆ ಇದೆ. ಯಾವುದು ಹುಟ್ಟಿದನೋ ಅದಕ್ಕೆ ಸಾವಿದೆ. ಪರಿವರ್ತನ ನಿಯಮ. ಶರೀರ ಬಿಡುವುದು, ತೆಗೆದುಕೊಳ್ಳೋದಕ್ಕೆ ಪುನರಪಿ ಜನನಂ ಪುನರಪಿ ಮರಣ. ಜೀವನ ಚಕ್ರ, ಕಾಲ ಚಕ್ರ, ಋತು ಚಕ್ರ, ಜೀವನ ಚಕ್ರನೇ. ಹೌದಾದ್ರೆ ಬಾಲ್ಯ, ಯೌವನ, ಗೃಹಸ್ಥ, ವೃದ್ಧ. ಮತ್ತು ವೃದ್ಧಾಪಾದ ನಂತರ ಬಾಲ್ಯ, ಯೌವನ, ಗೃಹಸ್ಥ, ವೃದ್ಧ. ಇದು ಜೀವನ ಚಕ್ರ, ಕಾಲ ಚಕ್ರ, ಋತು ಚಕ್ರ. ನಾವು ಈ ಜನನ ಮರಣ ಚಕ್ರದಲ್ಲಿ ಬರ್ತೀವಿ. ಪರಮಾತ್ಮ ಜನನ ಮರಣ ಚಕ್ರದಲ್ಲಿ ಬರುವುದಿಲ್ಲ. ಅದಕ್ಕೆ ನಮ್ಮೆಲ್ಲರ ಆತ್ಮದ ಪಿತನು ಪರಮಾತ್ಮನಾಗಿದ್ದಾನೆ. ನಾವೆಲ್ಲ ಆತ್ಮಗಳು. ಆತ್ಮ ಅಜರ್, ಅಮರ್, ಅವಿನಾಶಿ. ಆತ್ಮ ಎಂದು ನಾಶವಾಗುವುದಿಲ್ಲ. ಪರಮಾತ್ಮನು ಅವಿನಾಶಿ, ನಾನು ಅವನ ಸಂತಾನ. ಪರಮಾತ್ಮನ ಸಂತಾನ ನಾನು. ಆತ್ಮನು ಅವಿನಾಶಿನಿ, ನಾನು ವಿನಾಶ ಆಗುವುದು. ಈ ಶರೀರ ವಿನಾಶ. ನಾಳೆಯ ದಿನ ಈಗಾಗಲೇ ಪುಣೆ 8 ಆಯಿತು. ಸಾರಿ, ಯಾಕಂದ್ರೆ ನೀನು ಯಾರು ಎಡತನ ಮಾಡಿದ್ರು. ಈ ಸಾಗರವನ್ನ ಗಾಗರದಲ್ಲಿ ತುಂಬಬೇಕಲ್ಲ. ಅದಕ್ಕೆ ಹೇಳ್ತಾರೆ ಮಹಾತ್ಮರು, ಸಾಗರವನ್ನೇ ಮಸಿ ಮಾಡಿ, ಗಿಡ ಮರಗಳನ್ನೇ ಲೇಖನೆ ಮಾಡಿ, ಆಕಾಶವನ್ನೇ ಹಾಳೆಯನ್ನಾಗಿ ಮಾಡಿ, ಸ್ವಯಂ ಸರಸ್ವತಿ ಕುಂತ್ಕೊಂಡು ಬರೆದು ಪರಮಾತ್ಮನ ಮಹಿಮೆ ಜ್ಞಾನ ತೀರುವುದಿಲ್ಲ. ಅದನ್ನು ಒಂದು ತಾಸಿನಲ್ಲಿ, 2 ತಾಸಿನಲ್ಲಿ ಅದು ಎಲ್ಲ ಹೇಳ್ಬೇಕಲ್ವ. ಸಾಗರವನ್ನ ಗಾಗರದಲ್ಲಿ ತುಂಬಿ ಹೇಳ್ಬೇಕಾಗ್ತದೆ. ಅದಕ್ಕೆ ನಾಳೆಯ ದಿನ ಸಹಜ ರಾಜಯೋಗ, ಭಕ್ತಿಯೋಗ, ಸನ್ಯಾಸಿ ಯೋಗ, ಲೌಕಿಕ ಯೋಗ, ಹಠಯೋಗ, ರಾಜಯೋಗ. ಹೌದಾ? ಭಕ್ತಿ ಯೋಗ ಅರ್ಥಾತ್ ಭಕ್ತಿ ಅರ್ಥಾತ್ ಪ್ರೀತಿ. ಎಲ್ಲಿ ಪ್ರೀತಿ ಇರ್ತಾರೋ ಅಲ್ಲಿ ಸಂತಾನ ನೆನಪಾಗ್ತದೆ. ಪ್ರೀತಿ ಇಲ್ಲ ಅಂದ್ರೆ ನೆನಪು ಮಾಡುವ ಪುರುಷಾರ್ಥ ಮಾಡಬೇಕಾಗ್ತದೆ.
ಅದಕ್ಕೆ ಭಕ್ತಿ ಯೋಗ. ಸನ್ಯಾಸಿ ಯೋಗ. ಸನ್ಯಾಸಿ ಯೋಗ ಅಂದ್ರೆ ಮನೆ ಮಠ ಬಿಟ್ಟು ಹೋಗ್ಬೇಕಂತೇನಲ್ಲ. ನೀವು ಯಾರು ಅಂದ್ಬೇಡ ಮತ್ತೆ ಆದ್ರೆ ಹಾಕೋಣ ನಿಮ್ಮನ್ನು ನಾವು ಬೆಳೆಸಿ ಉಟ್ಕೊಂಡು ಬರ್ಬೇಕಂದ್ರೆ ನೀವು ಯಾರು ಬೆಳೆಸಿ ಉಟ್ಕೊಂಡು ಬರೋ ಅವಶ್ಯಕತೆ ಇಲ್ಲ. ನಿಮ್ಮ ಸಂಸಾರ ನಿಮ್ಮ ವ್ಯವಹಾರ ಯಾವ ಬಿಡುವ ಅವಶ್ಯಕತೆ. ಸನ್ಯಾಸ ಅರ್ಥಾತ್ ಅನೇಕ ದುರ್ಗುಣಗಳನ್ನ ದುರ್ಚಟಗಳನ್ನ ಬಿಡುವಂಥವೇ ಸನ್ಯಾಸಿ ಯೋಗ. ಲೌಕಿಕ ಯೋಗ. ಲೌಕಿಕ ಯೋಗ ಅಂದ್ರೆ ಒಡ ಹುಟ್ಟಿದ ಸಂಬಂಧಿಗಳನ್ನೇ ನೆನಪು ಮಾಡ್ತೀವಿ, ಅದಕ್ಕೆ ಲೌಕಿಕ ಯೋಗ. ಈ ತಿಳ್ಕೊಳ್ಳಿ, ಯಾರನ್ನಾದ್ರೂ ಭೇಟಿ ಆಗ್ಬೇಕಾದ್ರೆ ಬಹಳ ದಿವಸ ಭೇಟಿ ಆಗೋದಿಲ್ಲ, ಅಚಾನಕ್ ನೀವು ಭೇಟಿ ಆದಾಗ ಏನ್ ಹೇಳ್ತೀರಾ ಅಣ್ಣವ್ರೆ, ಜಗದೀಶ್ ಅಣ್ಣ ಅಕ್ಕೋರೆ ನಿಮ್ಮನ್ನು ಭೇಟಿ ಆಗೋ ಯೋಗ ಇವತ್ತು ಕೂಡಿ ಬಂತು ನೋಡಿ. ಅವತ್ತ ಬಹಳ ದಿವಸ ಇಚ್ಛೆ ಇತ್ತು ನಿಮ್ಮನ್ನ ಭೇಟಿ ಆಗ್ಬೇಕು ಅಂತ, ಆದ್ರೆ ಇವತ್ತು ನಿಮ್ಮನ್ನೆಲ್ಲರನ್ನು ಭೇಟಿ ಆಗುವಂತ ಯೋಗ. ನಮಗೂ 35 ವರ್ಷ ಬೇಕಾಯ್ತು ಬಂದು ನಿನ್ನೆಲ್ಲರೂ ನೋಡಕ್ಕೆ. ಬಲೆ ಅಲೌಕಿಕ ಜನ್ಮ ತೆಗೆದುಕೊಂಡಿದ್ದು ಸಿಂಧಿಗೆಯಲ್ಲಿದೆ. ನಾವು ಫಸ್ಟ್ ಜ್ಞಾನಕ್ಕೆ ಬಂದಿದ್ದೆ ಸಿಂಧಿಗೆಯಲ್ಲಿ. ಆತನ ಮತ್ತೆ ಪುನಃ ಈ ತವ್ರ ಮನೆಗೆ ಬಂದು ನೀವು ಇಷ್ಟೆಲ್ಲ ತಂದೆ ತಾಯಿಗಳ ಮುಖ ನೋಡ್ಬೇಕಾದ್ರೆ ನಮಗೂ 35 ವರ್ಷ ಇರ್ತಿಲ್ಲ. ಅದಕ್ಕೆ ಇವಾಗ ನಮ್ಮ ಯೋಗ ನಿಮ್ಮೆಲ್ಲ ತಂದೆ ತಾಯಿಗಳನ್ನ ನೋಡುವ ಯೋಗ ಕೂಡಿ ಬಂದಿದೆ. ಅದಕ್ಕೆ ಪರಮಾತ್ಮನಿಗೆ ಭಕ್ತಿ ಯೋಗ, ಅಲೌಕಿಕ ಯೋಗ, ದೈವಿ ಯೋಗ. ದೈವಿ ಯೋಗ ಅರ್ಥಾತ್ ದೇವಿ ದೇವತೆಗಳನ್ನ, ನಮ್ಮ ಇಷ್ಟ ದೇವಿ ದೇವತೆಗಳನ್ನ ನೆನಪು ಮಾಡುವುದಕ್ಕೆ ದೈವಿ ಯೋಗ ಅಂತ. ದೃಢತ ಅರ್ಥಾತ್ ನಿಷ್ಠೆ. ಆನಂತರ ರಾಜಯೋಗ, ಅನೇಕ ರಾಜಯೋಗ. ಅದಕ್ಕೆ ಭಗವದ್ಗೀತೆಯಲ್ಲಿ ಈ ಶ್ಲೋಕ ಬರ್ತದೆ, ಹೇ ಅರ್ಜುನ್ मैं आपको वो राजयोग सिखाता हूँ, आप राजाओं का राजा बने. ಹೇ ಅರ್ಜುನನೇ, ಪರಮಾತ್ಮ ಹೇಳ್ತಾನೆ, ಆತ್ಮರೂಪಿ ಅರ್ಜುನ, ಒಬ್ಬ ಅರ್ಜುನ ಅಲ್ಲ, ನೀವೆಲ್ಲರೂ ಅರ್ಜುನರೇ ಇವತ್ತು. ಹೇ ಅರ್ಜುನ್, ನಾನು ನಿನಗೆ ಇಂಥ ಯೋಗವನ್ನ ಕಲಿಸ್ತಾ ಇದ್ದೀನಿ, ನೀನು ರಾಜರಿಗಿಂತನೂ ರಾಜರಾಗುವಂಥದ್ದು. ಅದಕ್ಕೆ ಹೇಳಾಗ್ತದೆ ಸಹಜ ರಾಜ ಯೋಗ. ಇಲ್ಲಿ ಜೆ ಶಬ್ದದ ಕೆಳಗಡೆ ಹಿಂದಿ ಶಬ್ದ ಬರ್ತೀವಲ್ವ ಅನ್ನೋದೇ ರಾಜ್. ಜೆ ಕೆಳಗಡೆ ಒಂದು ಪಾಯಿಂಟ್ ಕೊಟ್ಟು ಏನಾಗ್ತದೆ ರಾಜ್. ರಾಜ್ ಅರ್ಥಾತ್ ಅನೇಕ ರಹಸ್ಯಗಳನ್ನ ಸ್ಪಷ್ಟಪಡಿಸುವಂತ ಯೋಗ ಸಹಜ ಯೋಗ. ಈ ಯೋಗವನ್ನ ಮಾಡಬೇಕಾದ್ರೆ ಯಾವುದೇ ಜಾತಿ ಮತ ಪಂಥಗಳು ಇಲ್ಲ. 3 ವರ್ಷ ಮಗುವಿನಿಂದ ಹಿಡ್ಕೊಂಡು 100 ವರ್ಷ ವೃದ್ಧರವರೆಗೂ, 3 ವರ್ಷದ ಮಗುವಿನಿಂದ ಹಿಡ್ಕೊಂಡು 100 ವರ್ಷ ವೃದ್ಧರವರೆಗೂ ಈ ಸಹಜ ರಾಜ ಯೋಗವನ್ನ ಮಾಡೋದು. ಯೋಗ ಮಾಡಬೇಕಾದ್ರೆ ಅಕ್ವರ ಕಾಲು ಕೆಳಗ ಮಾಡೋದು, ತಲೆ ಕೆಳಗ ಮಾಡೋದು, ಆತನ ಇಂಥ ಯೋಗ ಎಣ್ಣೆ ಪದ್ಮಾಸನ ಹಾಕೋದಿಲ್ಲ. ಸಹಜ ಕುಣಿತ ನಿಂತ. ಅದಕ್ಕೆ ಹೇಳಿದ್ರು, ಮಲಗಿ ಪಾಡಲು ಕುಂತು ಕೇಳು. ಅರ್ಜುನಿಗೆ ಹೇಳ್ತಾರೆ, ಹೇ ಅರ್ಜುನ, ನೀನು ಮಲ್ಕೊಂಡು ನೆನಪು ಮಾಡ್ತಿ ಅಂದ್ರೆ ನಾನು ಕುಂತ್ಕೊಂಡು ಕೇಳ್ತೀನಿ. ಮಲಗಿ ಪಾಡಲು ಕುಂತು ಕೇಳುವೆ, ಕುಂತು ಪಾಡಲು ನಿಂತು ಕೇಳುವೆ, ನಿಂತು ಪಾಡಲು ಕುಣಿದು ಕೇಳುವೆ. ಪರಮಾತ್ಮ ತಾವು ಆತ್ಮಗಳ ಮೇಲೆ ಎಷ್ಟು ಪ್ರೀತಿ ಇದಾನಪ್ಪ ಅಂದ್ರೆ, ನೀವು ಅವನು ಮಕ್ಕೊಂಡು ನೆನಪು ಮಾಡಿದ್ರಿ ಅಂದ್ರೆ ಅವನು ಕುಂತ್ಕೊಂಡು ಕೇಳ್ತಾನೆ, ನೀವು ಕುಂತ್ಕೊಂಡು ನೆನಪು ಮಾಡಿದ್ರಿ ಅಂದ್ರೆ ಅವನು ನಿಂತು ಕೇಳ್ತಾನೆ, ನೀವು ನಿಂತು ನೆನಪು ಮಾಡಿದ್ರಿ ಅಂದ್ರೆ ಕುಣಿ. ಅದಕ್ಕೆ ಎನ್ನಯ್ಯ ಭಕ್ತಿ ಪ್ರಿಯ ನನ್ನಯ್ಯ ಕೂಡಲ ಸಂಗಮಗಳು. ಅದಕ್ಕೆ ಸಮುದ್ರ ಗಣವೆಂಬನೆ ಧರೆಯ ಮೇಲಡಗಿತ್ತು, ಧರೆಯ ಗಣವೆಂಬನೆ ನಾಗೇಂದ್ರ ಪಣಿಯ ಮೇಲಡಗಿತ್ತು, ನಾಗೇಂದ್ರ ಗಣವೆಂಬನೆ ಪರಮ ಪಾರ್ವತಿಯರ ಮೂರ್ತಿಕೆಯಾಯಿತು. ಪಾರ್ವತಿ ಭಕ್ತಿ ಮಾರ್ಗದ ವಚನನ. ಪಾರ್ವತಿ ಗಣವೆಂಬನೆ
ಶಿವನ ಅರ್ಧಾಂಗಿಯಾದಳು. ಶಿವನ ಘನವೆಂಬನೆ ಶರಣರ ಕೊನೆಯ ಮನದಲ್ಲಿ ಇತ್ತು ಕಾಣ ಗುರುಗುಹೇಶ್ವರ. ಹೌದಾ ನೋಡಿ? ಅಲ್ಲಮ್ಮ ಪ್ರಭುಗಳ ಶರಣ ಶಿವನ್ ಎಲ್ಲಿದನಪ್ಪ ಅಂದ್ರೆ ನಿಮ್ಮೆಲ್ಲರ ಶರಣರ ನಿಮ್ಮ ಕೊನೆಯ ಮನದಲ್ಲಿ ಅವನ ನೆನಪೆಲ್ಲಿದ್ದನೋ ಅಲ್ಲಿ ಪರಮಾತ್ಮನಿದ್ದಾನೆ. ಅದಕ್ಕೆ ಶಿವನೆಂದು ಶ್ವೇತನು ಯಮುನಾಬಾಧೆಯು ಗೆದ್ದ ಅವರೇಳ ಪದವಿಯ ಕೈ ಸೇರಿದು ಮನವೇ ಶಿವ ಶಿವ ಎನ್ನಬಾರದೆ ಒಮ್ಮೆಯಾದರೂ ಹರಹರ ಎನ್ನಬಾರದೆ. ಶಿವನಾಮಸ್ಮರಣೆ ಯಮಬಾಧೆ ಗೆಲ್ತೀವಪ್ಪ ಅಂದ್ರೆ ಈ ಸಂಸಾರ ಬಾಧೆ ಗೆಲ್ಲೋದೇನು ದೊಡ್ಡದಲ್ಲ. ಹಾತಾನೆ ಅಲ್ಲಿಗೆ ಸಮುದ್ರ ಸಂಸಾರ ಅನ್ನುವಂಥ ಸಮುದ್ರ, ದೇಹ ಅನ್ನುವಂಥ ಹಡಗಿದೆ. ಇದನ್ನ ಈ ದಡದಿಂದ ಆ ದಡಕ್ಕೆ ಹೋಗ್ಬೇಕಾದ್ರೆ ಆಧ್ಯಾತ್ಮಿಕ ಅನ್ನುವಂಥ ಹುಟ್ಟು. ಹೌದಾ? ಹಡಗು ಹೋಗ್ಬೇಕಾದ್ರೆ ಹುಟ್ಟಬೇಕು. ಹುಟ್ಟು ಹಾಕಿದಾಗ ಹಡಗು ಮುಂದೆ ಹೋಗ್ತಾರೆ. ಮತ್ತೆ ಇನ್ನೊಂದಿದೆ ಹಡಗು, ಅದೇನ್ ಮಾಡಿರ್ತಾರೆ, ಒಂದು ಗೂಟ ಕಟ್ಟಿರ್ತಾರೆ. ಹೌದಿಲ್ಲ ನೋಡ್ರೆ? ಯಾಕಂದ್ರೆ ನೀರಿನ ಅಲೆಗೆ ಮುಂದೆ ಅದು ಹೋಗಬಾರದು. ಆ ಗೂಟ ಕಟ್ಟಿದ್ದನ್ನ ಬಿಚ್ಚಿದಾಗಲೇ ಮುಂದೆ ಹೋಗಕ್ ಸಾಧ್ಯ. ಈಗೆಲ್ಲ ಔಷಧ ಇರ್ತಲ್ಲ, ಔಷಧ ಮೊಸರ ಕತ್ತಾಗ್ಬಿಟ್ಟಿತ್ತು, ನಾನು ಜಲ್ದಿ ಒಳಿದಾಗಬೇಕು ಅಂತೇಳಿ ಅವನು ಓಡೋಡಿ ಬಂದವನೇ ಒಂದು ಅಡಗೋಲ ಕುಂತು ಬಾ ಏನ್ ಮಾಡ ಊಟ ಹಾಕಿದ ಧಡಾತನ ಹಾಕಿದ. ಇನ್ನೇನು ನಾನು ಊರು ಮುಟ್ಟಿದ್ದೀನಿ ಅಂತಂದು ಬೆಳಕನ್ನು ನೋಡಿದ್ರೆ ಏನಿದ್ದ? ಅಲ್ಲೇ ಇದ್ದ. ಯಾಕೆ? ಹಗ್ಗ ಬಿಚ್ಚಿರು. ಅದಕ್ಕೆ ನಾವು ಸಹ ಈ ಎಲ್ಲ ಮೋಹಗಳನ್ನು ಅಂತ ಹಗ್ಗ ಕಟ್ಕೊಂಡಿದೀವಲ್ವ, ಅವು ನೆನಪು ಮಾಡ್ಬೇಕಾ? ಈ ಹಗ್ಗ ಬಿಡ್ಬೇಕಂತ ಮನುಷ್ಯ ಸಂಸಾರ ಬಿಡ್ಬೇಕಂತಲ್ಲ. ನೀವು ಒಂದು ನಿಮಿಷ ನೆನಪು ಮಾಡಿ ಅವನ್ನ. ನೀರು ಕುಡಿದಾಗ ಮತ್ತೆ ಒಂದು ತಾಸು ಕೆಲಸ ಮಾಡೋದು. ಅದಕ್ಕೆ ನಿಮಿಷಕ್ಕೊಮ್ಮೆ ನಿಜಗುಣ ವಾಸವಾಗುವ ಕಾಲಕ್ಕೆ ಉಪವಾಸ ದೇಹ ದಂಡನೆ ಯಾತಕ್ಕೆ? ಆತ್ಮ ವಾಸ ಮಾಡುವ ಈ ದೇಹ, ಅದಕ್ಕೆ ವಾಸವಾಗುವ ಕಾಲಕ್ಕೆ ಉಪವಾಸ ದೇಹ ದಂಡನೆ ಯಾತಕ್ಕೆ? ವಾಸವಾಗುವ ದೇಹ, ಆತ್ಮ ವಾಸ ಮಾಡುವ ಇದು ದೇಹ. ವಾಸವಾಗುವ ದೇಹ ದಾಸೆಯಿಂದ ಅಳಿಯದೆ, ಅಂದ್ರೆ ನಿರ್ಲಕ್ಷ್ಯದಿಂದ ಅಳಿಯದೆ. ಈಶ ಶಿವನನ್ನ ನೆನೆಯರೆ ನಿಮಿಷದೊಳಗೊಮ್ಮೆ. ಯಾವ ನೆನಪು ಮಾಡ್ಬೇಕನ್ನೋರೆ? ನಿಮಿಷಕ್ಕೊಮ್ಮೆ. ಈಶ ಶಿವನನ್ನ ನೆನೆಯರೆ ನಿಮಿಷದೊಳಗೊಮ್ಮೆ. ತಿಂದೋಡೆ ನೆನಪು ಮಾಡಿ. ಉಪವಾಸ ವನವಾಸ ಬೇಡ. ಆತ್ಮ ವಾಸ ಮಾಡುವ ಈ ದೇಹ ಇದನ್ನ ಅಲಕ್ಷ್ಯದಿಂದ ಅಳಿಯದೆ ಈಶ ಶಿವನನ್ನ, ನಿಜಗುಣ ಹೇಳಿದ್ರು, ಈಶ ಶಿವನನ್ನ ನೆನೆಯಿರೋ ನಿಮಿಷದೊಳಗೊಮ್ಮೆ ಅಂತ. ಇವತ್ತಿನ ತಾವೆಲ್ಲರೂ ಇಷ್ಟು ಶಾಂತ ಚಿತ್ತವಾಗಿ ಕುಂತು ಈಗ 2 ತಾಸಿನವರೆಗೆ 6:10 ಶುರುವಾಯಿತು. 8-10 ನಿಮಿಷ ಕಡಿಮೆ ಇದ್ದೇವ. ಇಲ್ಲಿವರೆಗೂ ಶಾಂತ ಚಿತ್ತದಿಂದ ಕೇಳಿದಿರಿ. ನಾಳೆಯ ದಿನ ಪರಮಾತ್ಮನ ನೆನಪಿನಿಂದ